ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ NKR ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಎಲ್ಲರನ್ನ ಪ್ರೀತಿಯಿಂದ ಇಂದಿನಂತೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ನಿರೂಪಕಿ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮ್ಮ ಕಾರ್ಯಕ್ರಮದ ಹೈಲೈಟ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು, ಕ್ಷೇತ್ರ ಮಹಿಮೆ ವಿಭಾಗ ಪ್ರಾರಂಭಿಸೋಣ. ಗುರುಗಳೇ, ಇವತ್ತಿನ ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಯಾವ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾಡಿದ್ದು ಗಣಪತಿ ಹಬ್ಬ ಅಂದರೆ ಇವತ್ತು ಶಿವ, ನಾಳೆ ಪಾರ್ವತಿ, ನಾಡಿದ್ದು ಗಣಪತಿ 3 ಸಾಲ ಸಿಕ್ಕಿದೆಯಲ್ಲ, ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಅವಕಾಶ ಕೂಡ ಹೌದು. ಒಟ್ಟಾರೆ ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದು ಮಲೆನಾಡಿಗೆ. ನೀವೆಲ್ಲ ಸಿಗಂದೂರನ್ನು ನೋಡಿರ್ತೀರಿ. ಸಿಗಂದೂರಿನಿಂದ ಸುಮಾರು ಒಂದು 20 ಕಿಲೋಮೀಟರ್ ಅಥವಾ ಒಂದು 30 ಕಿಲೋಮೀಟರ್ ಆಗಬಹುದು ಅಂದಾಜಿನ ಪ್ರಕಾರ ಅಂತ ಇಟ್ಕೊಳ್ಳೋಣ. ಅಷ್ಟು ದೂರದಲ್ಲಿ ಕಾಡಿನ ಒಳಗಡೆ ಇರತಕ್ಕಂಥ ಒಂದು ದೇವಸ್ಥಾನವನ್ನು ಇವತ್ತು ದರ್ಶನ ಮಾಡೋಣ. ಇದು ಕೋಟೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಈಗ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಕೋಟೇಶ್ವರ. ಈ ಕೋಟೇಶ್ವರನ ಸನ್ನಿಧಿಯಲ್ಲಿ ಇರ್ತಕ್ಕಂತಹ ಶಿವಲಿಂಗ ಇದೆಯಲ್ಲ, ಇದು ಯಾವ ರೀತಿ ಶೈವಾಗಮದ ಏನು ಶಿವಲಿಂಗದ ಲಕ್ಷಣವನ್ನು ಹೇಳ್ತದೆ, ಸಂಪೂರ್ಣವಾಗಿರ್ತಕ್ಕಂಥ ಶಿವಲಿಂಗದ ಲಕ್ಷಣವನ್ನು ಹೊಂದಿರತಕ್ಕಂಥ ಒಂದು ಪ್ರತೀಕವಿರತಕ್ಕಂಥ ದೇವಸ್ಥಾನ. ಇತ್ತೀಚೆಗೆ ಜೀರ್ಣೋದ್ಧಾರವಾಗಿರ್ತಕ್ಕಂಥದ್ದು. ಈ ದೇವಸ್ಥಾನಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಏನು ಹಿನ್ನೆಲೆ ಅಂತಂದರೆ, ಈ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲಿ ಕಾಡಿನ ಒಳಗೆ ಗುಹಾಂತರ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜಾಗ ಇದೆ. ಅದನ್ನು ಗಾಲವ ತೀರ್ಥ ಅಂತ ಕರೀತಾರೆ. ಗಾಲವ ತೀರ್ಥದ ಉಗಮ ಸ್ಥಾನ ಅದು. ಅಲ್ಲಿ ಒಬ್ಬರು ಮಹಾನ್ ಋಷಿಗಳಾಗಿರ್ತಕ್ಕಂತಹ ಗಾಲವ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸುಮಾರು 6-8 ಸಾವಿರ ವರ್ಷಗಳ ಹಿಂದೆ ಯೋಚನೆ ಮಾಡಬೇಕು ನಾವು. ಸುಮಾರು 8 ಸಾವಿರ ವರ್ಷಗಳ ಹಿಂದೆ ಅಂತ ಇಟ್ಕೋಬೋದು. ಅಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂತಹ ಗಾಲವ ಮಹರ್ಷಿಗಳಿಗೆ ಅವರಿಗೆ ಆ ಒಂದು ಕಮಂಡಲು ಒಂದು ಮಳೆಗಾಲದಲ್ಲಿ ಬಹಳ ತೊಂದರೆ ಆಗ್ತದೆ ಮಳೆಯಲ್ಲಿ. ಅಲ್ಲಿ ಏಕೆಂದರೆ ಪಶ್ಚಿಮ ಘಟ್ಟ ಸಿಕ್ಕಾಪಟ್ಟೆ ಮಳೆ ಆಗ್ತಕ್ಕಂಥ ಪ್ರದೇಶ, ನಮಗೆಲ್ಲ ಗೊತ್ತು. ಕೊಡಚಾದ್ರಿಯ ಒಂದು ಆ ಸಾಲು ಅದು ತುಂಬ ಮಳೆ ಆಗ್ತಕ್ಕಂಥ ಒಂದು ಪ್ರದೇಶ. ಅವರು ತಪಸ್ಸಿಗೆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ, ಧ್ಯಾನಾಸಕ್ತರಾಗಿದ್ದಾಗ ಅವರ ಕಮಂಡಲು ಅಂತಕ್ಕಂಥದ್ದು ಅಲ್ಲಿ ಬೀಳ್ತದೆ, ಅಂದರೆ ಮಗುಚ್ಕೊಳ್ತದೆ ಮಳೆ ಗಾಳಿಗೆ. ಆಗ ಕಮಂಡಲ್ನಲ್ಲಿ ಇದ್ದಂತಹ ನೀರು ಚೆಲ್ತದೆ. ಚೆಲ್ಲಿದ ನಂತರ ಅಲ್ಲಿಂದ ಮತ್ತೆ ಪುನಃ ಆ ನೀರು ಬಿದ್ದ ಜಾಗದಲ್ಲೇ ನೀರು ಉತ್ಪತ್ತಿಯಾಗಿ ಹರಿದು ಹೋಗಲಿಕ್ಕೆ ಶುರುವಾಗ್ತದೆ, ಕಮಂಡಲದಿಂದ ಬಿದ್ದಂತಹ ನೀರು. ಇವರು ಪರಮೇಶ್ವರನನ್ನು ಕುರಿತು ಬಹಳ ಘೋರವಾದ ತಪಸ್ಸಿನಲ್ಲಿದ್ದವರಿಗೆ ಕಮಂಡಲು ಬಿತ್ತಲ್ಲ, ಮತ್ತಿನ್ನೇನು ಮಾಡೋದು, ಹಾಗಾದರೆ ಈ ಜಾಗ ಇನ್ನು ತಪಸ್ಸಿಗೆ ಯೋಗ್ಯವಲ್ಲ ಅಂತ ಒಂದು ನಿರ್ಧಾರವನ್ನು ಮಾಡಿ ಅಲ್ಲಿಂದ ಹೊರಟು ಕೆಳಗಡೆ ಬರ್ತಾ ಇದ್ದಾಗ ಆ ನೀರು ಹರಿದು ಬಂದಿದ್ದು ಚಿಕ್ಕ ತೊರೆಯಾಗಿದ್ದು ಕೆಳಗಡೆ ಹೋಗ್ತಾ ಸ್ವಲ್ಪ ದೊಡ್ಡ ಹೊಳೆ ಆಗ್ತದೆ. ದೊಡ್ಡ ಹೊಳೆ ಅಂದರೆ ನದಿ ಮಟ್ಟದ್ದಲ್ಲ, ತಕ್ಕ ಮಟ್ಟಿಗೆ ಒಂದು ಮಧ್ಯಮ ಸ್ಥಿತಿಯ ಒಂದು ಹೊಳೆ ಆಗ್ತದೆ. ಆ ಹೊಳೆ ಹೀಗೆ ಹರಿದು ಪೂರ್ವ ದಿಕ್ಕಿಗೆ ಹೋಗ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಅದು ಆ ಕಡೆಯಿಂದ ಬಂದು ಕೆಳಗಡೆಯಿಂದ ಹೀಗೆ ಹರಿದು ಹೋಗ್ತದೆ ಬಲಕ್ಕೆ ತಿರುಗಿ. ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಜಾಗವನ್ನು ಇವರು ಆಯ್ಕೆ ಮಾಡಿಕೊಳ್ತಾರೆ. ಅಲ್ಲಿ ಕುಳಿತು ಪುನಃ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಪರಮೇಶ್ವರನನ್ನು ಪ್ರತ್ಯಕ್ಷಗೊಳಿಸ್ಕೊಳ್ತಾರೆ. ಪ್ರತ್ಯಕ್ಷಗೊಳಿಸ್ಕೊಂಡ ನಂತರದಲ್ಲಿ ಅಲ್ಲಿಯೇ ಅವರು ಆಗಮೋಕ್ತವಾಗಿರತಕ್ಕಂಥ ಒಂದು ಶಿಲಾಮಯವಾಗಿರತಕ್ಕಂಥ ಈಶ್ವರನ ಪ್ರತೀಕ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. ಆ ಒಂದು ಅದ್ಭುತವಾಗಿರತಕ್ಕಂತಹ ಕ್ಷೇತ್ರದಲ್ಲಿ ಪುತ್ರ ಸಹಿತನಾಗಿ, ಅಂದರೆ ಮಹಾಗಣಪತಿಯ ಸಹಿತನಾಗಿರ್ತಕ್ಕಂತಹ ಆ ಒಂದು ಕೋಟೇಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಲ್ಲಿ ಆ ಒಂದು ದೇವತಾ ಸನ್ನಿಧಾನವನ್ನು ಸ್ಥಾಪನೆ ಮಾಡ್ತಾರೆ. ಆ ನಂತರದಲ್ಲಿ ನಗರದಲ್ಲಿ ಇರತಕ್ಕಂತಹ ಶಿವಪ್ಪ ನಾಯಕ ಅಂತಕ್ಕಂಥ ಅರಸ ಅಲ್ಲಿಗೆ ದಾನದತ್ತಿ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆ ಜಾಗವನ್ನು ಅವನು ಉಜ್ಜೀವನ ಮಾಡ್ತಾನೆ. ಎಷ್ಟೋ ವರ್ಷಗಳ ನಂತರದ ಕಥೆ ಇದು. ಮತ್ತೆ ಗಾಲವ ಮಹರ್ಷಿಗಳಿದ್ದಿದ್ದು 8,000 ವರ್ಷದ ಹಿಂದೆ. ಆ ನಂತರದಲ್ಲಿ ನಗರದ ಶಿವಪ್ಪ ನಾಯಕ ಬಂದಿದ್ದು 16-17ನೇ ಶತಮಾನದ ಸಂದರ್ಭದಲ್ಲಿ. ಸುತ್ತಮುತ್ತಲಿನ ಗ್ರಾಮಸ್ಥರು, ಆ ನಂತರದಲ್ಲಿ ಸ್ವಲ್ಪ ಜನವಸತಿ ಆರಂಭ ಆಯಿತು, ಬೆಳವಣಿಗೆ ಆಗಿರ್ತದೆ. ಆಗಿದ್ದಂಥ ಕಾಡು ಈಗಿಲ್ಲ, ನಮ್ಮಲ್ಲಿ ಅನೇಕರಿಗೆ ಸಹ ಗೊತ್ತಿದೆ. ಎಷ್ಟೋ ಕಡೆಗೆ ಇವತ್ತೆಲ್ಲ ನಾವು ಕಾಡನ್ನೆಲ್ಲ ಪೂರ್ತಿ
ನುಂಗಿ ನೀರು ಕುಡಿದ್ಬಿಟ್ಟು ಖಾಲಿ ಮಾಡಿಬಿಟ್ಟಿದ್ದೀವಿ. ಬೆಟ್ಟಗಳನ್ನೇ ಖಾಲಿ ಮಾಡಿದ್ದೀವಿ ನಾವು ಇವತ್ತು, ಕಾಡು ಬಿಡ್ತೇವೆ, ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಖಾಲಿ ಮಾಡಿಬಿಟ್ಟಿದ್ದೇವೆ. ಹಾಗೆ ಆ ಒಂದು ಜಾಗ ಅಂತಕ್ಕಂಥದ್ದು ಕೂಡ ಇವತ್ತು ಸ್ವಲ್ಪ ಬಯಲು ಪ್ರದೇಶವಾಗಿ ಆ ಜಾಗದಲ್ಲಿ ಕೃಷಿ ಮೊದಲಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಮಾಡೋದಕ್ಕೋಸ್ಕರವಾಗಿ ಆವತ್ತು ಆ ಒಬ್ಬ ಶಿವಪ್ಪ ನಾಯಕ ಅಂತಕ್ಕಂತಹ ರಾಜ, ಪಾಳೆಗಾರ ಅಂತೇಳಿ ಏನು ಹೇಳ್ತಾರಲ್ಲ, ಆ ರಾಜ ನಗರದ ಶಿವಪ್ಪ ನಾಯಕ ಅಲ್ಲಿ ಸಂಪೂರ್ಣವಾಗಿ ಆ ಜಾಗವನ್ನು ವಿಸ್ತಾರವಾಗಿ ಮಾಡಿ ಅಲ್ಲಿ ಯೋಗ್ಯವಾಗಿರತಕ್ಕಂಥ ಅರ್ಚಕರನ್ನು ನೇಮಕ ಮಾಡಿ ಸುತ್ತಮುತ್ತಲಿನ ಜನರಿಗೆಲ್ಲರಿಗೂ ಕೂಡ ಅಲ್ಲಿ ಬರಲಿಕ್ಕೆ ಅನುಕೂಲವಾಗಲಿ ಎನ್ನುವಂಥ ಕಾರಣದಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಇವೆಲ್ಲ ಈಗ ಒಂದು 300-400 ವರ್ಷಗಳ ಹಿಂದಿನ ಕಥೆ. ಇತ್ತೀಚೆಗೆ ಕೂಡ ಪುನಃ ಮತ್ತೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹೊಸತಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣ ಮಾಡಿ ಪ್ರತಿಷ್ಠಾಪನಾದಿಗಳನ್ನು ಮಾಡಿದ್ದಾರೆ. ಇದೆಲ್ಲ ಲೌಕಿಕವಾದ ವ್ಯವಸ್ಥೆ ಆಯ್ತಲ್ಲ. ಆಧ್ಯಾತ್ಮಿಕವಾಗಿ ಗಾಲವ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ದೇವತಾ ಸನ್ನಿಧಾನ ಅಂತಕ್ಕಂಥದ್ದು ಅಲ್ಲಿ ಪ್ರಾಪ್ತಿ ಆಯ್ತಲ್ಲ. ಈಗ ವಿಶೇಷ ಏನಂತಂದರೆ, ಯಾವ ಗಾಲವ ತೀರ್ಥ ಹಿಂದೆ 3 ಕಿಲೋಮೀಟರ್ ದೂರದ ಕಾಡಿನ ಒಳಗಿಂದ ಉದ್ಭವವಾಗಿ ಬಂತಲ್ಲ, ತೀರ್ಥೋದ್ಭವವಾಗಿ, ಆ ತೀರ್ಥೋದ್ಭವವಾಗಿ ಬಂದಿದ್ದು ದೇವಸ್ಥಾನದ ಹಿಂಭಾಗದಿಂದ ಬಂದು ದೇವಸ್ಥಾನದ ಎಡಕ್ಕೆ ಬಂದು ಈಶಾನ್ಯ ದಿಕ್ಕಿನಲ್ಲಿ ಹೊರಟು ಹೋಗ್ತದೆ. ಅದು ಆ ರೀತಿ ವ್ಯವಸ್ಥೆ ಇರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅಲ್ಲಿ 3 ಬಾವಿಗಳನ್ನು ಮಾಡಿದ್ದಾರೆ. ಬಹಳ ವಿಶೇಷ ಅಂದರೆ 3 ಕಡೆಗಳಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಬಾವಿ ಇದೆ, ದೇವಸ್ಥಾನದ ಬಲಭಾಗದಲ್ಲಿ ಮುಂದೆ ಪೂರ್ಣ ಆಗ್ನೇಯ ದಿಕ್ಕಿನಲ್ಲಿ ಒಂದು ಬಾವಿ ಇದೆ. ಅದು ವಾಸ್ತವಾಂಶ ಅರ್ಚಕರ ಮನೆಗೆ ಉಪಯೋಗವಾಗಲಿ ಅನ್ನೋ ಕಾರಣದಲ್ಲಿ ಎಲ್ಲಾದರೂ ಒಂದು ಸಾರಿ ಸಂದರ್ಭಾನುಸಾರವಾಗಿ ನೀರಿನ ವ್ಯವಸ್ಥೆ ಇಲ್ಲ. ಶಿವ ಅವನಿಗೆ ಅಭಿಷೇಕ ಪ್ರಿಯ, ಅವನಿಗೆ ಏನು ತಪ್ಪಿದ್ರೂ ಅಭಿಷೇಕ ತಪ್ಪಿಸೋ ಆಗಿಲ್ಲವಲ್ಲ, ಆ ಒಂದು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊರತೆ ಆಗ್ತದೆ ಅನ್ನೋ ಕಾರಣದಿಂದ ಏನಾದರೂ, ಅಥವಾ ತುಂಬ ಮಳೆ ಬರ್ತಾ ಇದೆ, ಹೋಗಿ ತಾನು ನೀರು ತರಲಾರೆ ಅಂಥೇಳಿ ಏನಾದರೂ ಅರ್ಚಕರು ಬಾವಿ ನೀರನ್ನು ಸೇರಿಕೊಂಡು ಬಂದು ಅದರಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದ್ರು ಅಂತಾದರೆ ಬಾವಿ ನೀರು ಅಭಿಷೇಕ ಮಾಡುವಂಗಿಲ್ಲ. ಗಾಲವ ತೀರ್ಥದ ನೀರೇ ಅಭಿಷೇಕವಾಗಬೇಕು. ಗಾಲವ ತೀರ್ಥದ ನೀರಿನಿಂದಲೇ ದೇವಸ್ಥಾನದ ಕೈಂಕರ್ಯಗಳು, ಶಿವನಿಗೆ ಸಂಬಂಧಪಟ್ಟಂತೆ ಎಲ್ಲ ಕೈಂಕರ್ಯಗಳು ನಡಿಬೇಕು. ಅದರಲ್ಲಿ ವ್ಯತ್ಯಾಸವಾಯಿತು. ಬಾವಿ ನೀರು ತಂದು ಹಾಕಿದ್ರು ಅಂದರೆ ಮರುದಿವಸದಿಂದ ಬಾವಿ ನೀರಿನಲ್ಲಿ ಹುಳ. ಅಯ್ಯೋ, ಭಾಳ ವಿಚಿತ್ರ ಕಪ್ಪು ಬಣ್ಣದ ಹುಳುಗಳು ತೇಲೋದು ಅಂತಂದ್ರೆ ಹೇಗೆ ಅಂದರೆ, ಆ ನೀರು ಮತ್ತೆ ಬಳಸಲಿಕ್ಕೆ ಬರೋದಿಲ್ಲ, ಈ ಮಟ್ಟದಲ್ಲಿ ಆಗಿ ಕೂತ್ಕೊಳ್ಳುತ್ತದೆ. ಆ ನಂತರದಲ್ಲಿ ಪುನಃ ಮತ್ತೆ ಹೋಗಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ತಪ್ಪಾಯಿತು ಅಂಥೇಳಿ ಹೇಳಿ ಅರ್ಚಕರು, ಯಾಕೆಂತಂದ್ರೆ ತಪ್ಪಾಗಿದೆ ಅನ್ನೋ ತಕ್ಷಣದಲ್ಲಿ ಅಲ್ಲಿ ಗೊತ್ತಾಗ್ತದೆ. ವಿಶೇಷ ಏನಪ್ಪ ಅಂತಂದರೆ, ದೇವಸ್ಥಾನದಲ್ಲಿ ಯಾವುದೋ ಒಂದು ವ್ಯವಸ್ಥೆಯ ಕೊರತೆ ಆಗಿದೆ, ಏನೋ ಒಂದು ಅಚಾತುರ್ಯವನ್ನು ನಡೆಸಲಾಗಿದೆ ಅಂಥೇಳಿ ಗೊತ್ತಾಗೋದು ಹೇಗೆ ಅಂದರೆ, ಆಗ್ನೇಯ ದಿಕ್ಕಿನ ಬಾವಿಯಲ್ಲಿ ಆಗ್ತಕ್ಕಂಥ ಹುಳುಗಳು. ಆ ನೀರು ಕೂಡ ಇನ್ನೇನು ಹತ್ತಿರ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋಷ್ಟು ಆ ನೀರು ನಾರ್ತದೆ. ಬಾವಿ ನೀರು ಸಾಧ್ಯವೇ ಇಲ್ಲ. ಅಲ್ಲಿ ಆ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು. ಅಲ್ಲಿ ಹೋಗಿ ಸೇವೆ ಮಾಡ್ತಕ್ಕಂಥವರು ಅಥವಾ ದೂರದ ಊರಿನಿಂದ ಬಂದವರು, ಮೂಲತಃ ಅದೇ ಊರಿನ ನಿವಾಸಿಗಳಾಗಿದ್ದವರು, ಅವರೆಲ್ಲರೂ ಎಲ್ಲೇ ಹೋಗಲಿ ಏನೇ ಆಗಲಿ ವರ್ಷಕ್ಕೊಂದು ಸಾರಿ ಬಂದು ಅಲ್ಲಿ ಸೇವೆಯನ್ನು ಮಾಡಿ ಹೋಗ್ತಾರೆ. ಕಾರಣ ಏನು ಅಂತಂದರೆ, ಅವರು ಆ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ವಿಶೇಷವಾಗಿ ಪಾಪನಾಶಕ ಕ್ಷೇತ್ರ ಅದು. ಹಾಗಾಗಿ ಅವೆಲ್ಲವನ್ನು ಅಲ್ಲಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡ್ಕೊಂಡು ಹೋಗಿರತಕ್ಕಂಥವರೆಲ್ಲರಿಗೂ ಕೂಡ ಸಾಕಷ್ಟು ಅನುಗ್ರಹ ರೂಪದಲ್ಲಿ ಅವರಿಗೆ ಜೀವನ ಅಂತಕ್ಕಂಥದ್ದು ಉದ್ಧಾರ ಆಗಿದೆ. ಈ ಒಂದು ಮಹಾತ್ಮ ಇರತಕ್ಕಂಥ ಒಂದು ಮಹಾನ್ ಕ್ಷೇತ್ರ ಇದು. ಬಹಳ ವಿಶೇಷವಾದ ಕ್ಷೇತ್ರದ ಕುರಿತಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಕೋಟೇಶ್ವರ ದೇವರ ಸನ್ನಿಧಾನ ಹೋಗಿ ಬಂದಂತೆ ಆಯ್ತಲ್ವಾ ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ. ಗುರುಗಳೇ, ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಇವತ್ತು ವಿಶೇಷವಾದ ಸ್ಥಳದ ಬಗ್ಗೆಯೇ ಹೇಳ್ತಿರ್ತೀರಾ ಅನ್ನೋದು ನಮ್ಮ ಭಾವನೆ. ಯಾವ ಕ್ಷೇತ್ರದ ಬಗ್ಗೆ ಮಾಹಿತಿ? ಯಾವ ಕ್ಷೇತ್ರದ ಬಗ್ಗೆ ಮಾಹಿತಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ನಾಟಕಕ್ಕಿಂತ ಈ ಸರಿ ಸ್ವಲ್ಪ ಬೇರೆ ರಾಜ್ಯಕ್ಕೆ ಹೋಗೋಣ. ನಾವು ಉತ್ತರದ ಕಡೆಗೆ ಹೋಗೋದು ಬೇಡ. ಯಾವಾಗಲೂ ಉತ್ತರದ ಕಡೆಗೆ ಹೋಗ್ತಾರಲ್ಲ ಇವರು ಅಂತ ನಮ್ಮ ಜನನೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ಇವತ್ತು ಸ್ವಲ್ಪ ದಕ್ಷಿಣದ ಕಡೆ ಹೋಗೋಣ, ಅದರಲ್ಲೂ ಪಶ್ಚಿಮ ದಕ್ಷಿಣದ ಕಡೆಗೆ ಹೋಗೋಣ, ಇನ್ನೂ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೋಗೋಣ ಅಂತಂದರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ನಮ್ಮ ಭಾರತೀಯವಾಗಿರ್ತಕ್ಕಂಥ ವೇದ, ಉಪನಿಷತ್ತು, ಶಾಸ್ತ್ರ, ವಿಜ್ಞಾನ, ಮನಃಶಾಸ್ತ್ರ, ಭೌತ ರಸಾಯನಾದಿ ಎಲ್ಲ, ಜೀವಶಾಸ್ತ್ರ ಇರ್ಬೋದು, ಆಧ್ಯಾತ್ಮಶಾಸ್ತ್ರ ಇರ್ಬೋದು, ಎಲ್ಲವನ್ನು ಒಂದು ಹಂತದಲ್ಲಿ ನಾವು ಕಳ್ಕೊಳ್ಳುವಂಥ ಸ್ಥಿತಿಯಾಗಿದ್ದಾಗ ನಮ್ಮ ದಕ್ಷಿಣದಲ್ಲಿ ಒಬ್ಬ ಪ್ರಚಂಡ ವ್ಯಕ್ತಿಯೊಬ್ಬರು ಹುಟ್ಟುತ್ತಾರೆ. ದಕ್ಷಿಣ ಭಾರತದಲ್ಲಿ ಮಹಾಪ್ರಚಂಡ ವ್ಯಕ್ತಿ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಶವಾಗ್ತಕ್ಕಂಥ ಹಂತ ಅದು. ವ್ಯವಸ್ಥಿತವಾಗಿ ಇದನ್ನೆಲ್ಲ ಮುಗಿಸ್ಬೇಕು ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದಂತಹ ಜನರು ಆ ಸಂದರ್ಭದಲ್ಲಿ ಭಗವತ್ ಶಕ್ತಿ ಗೋಚರವಾಗ್ತದೆ.
ಇದನ್ನೆಲ್ಲ ಉಳಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ. ನಮ್ಮಲ್ಲಿ ಅನೇಕರು ಕೇಳೋದಿದೆ, ಪ್ರಶ್ನೆ ಕೇಳ್ತಾರೆ ಅನೇಕರು, ಹೌದು ನೀವೇ ಭಾಳ ದೊಡ್ಡದಾಗಿ ದೇವ್ರ ಅವತಾರ ಅಂತೀರಿ, ಏನು ನಿಮ್ಮ ಭಾರತದಲ್ಲಿ ಒಂದೇನಾ ಭೂಮಿ ಇರೋದು? ಭಾರತ ಮಾತ್ರ ದೇವಭೂಮಿನಾ? ಬೇರೆ ದೇಶಗಳೆಲ್ಲ ಇಲ್ವಾ? ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ಏನು ಹಾಗಾದರೆ? ಅಲ್ಲೆಲ್ಲ ಯಾಕೆ ದೇವ್ರ ಅವತಾರ ಆಗಲ್ಲ? ಏನು ಭಾರತದಲ್ಲಿ ಮಾತ್ರ ಆಗಬೇಕು ಅಂತಿದೆಯಾ? ರೂಲ್ಸ್ ಇದೆಯಾ ಅಂತ ಪ್ರಶ್ನೆ. ಈ ಪ್ರಪಂಚ ಅನ್ನೋದು ಭಗವತ್ ಶಕ್ತಿಗೆ ಒಂದು ಮನೆ, ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಮನೆ, ಈಗ ನಿಮ್ಗೊಂದು ಮನೆ ಇದೆ ತಾನೇ, ವ್ಯವಸ್ಥಿತ, ಅವನು ಸರ್ವಶಕ್ತ, ಅವನು ನಿರ್ಮಾಣ ಮಾಡಿಟ್ಕೊಂಡಿರೋಂಥ ಒಂದು ಮನೆ ಅಂತ ನೀವು ಅಂದ್ಕೊಂಡ್ರೆ, ಮನೆ ಒಳಗಡೆಗೆ ಬಾತ್ರೂಮ್ ಇದೆ, ಬೆಡ್ರೂಮ್ ಇದೆ, ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ, ವರಾಂಡ ಇದೆ, ಪಾರ್ಕಿಂಗ್ ಇದೆ ಅಲ್ವಾ? ಇದೆಲ್ಲದೂ ಇರುತ್ತೆ ತಾನೇ, ಸುತ್ತ ಕಾಂಪೌಂಡ್ ಇರ್ತದೆ, ಗಾರ್ಡನ್ ಇರ್ತದೆ, ಎಲ್ಲ ಇದೆ ಅಲ್ವ ಒಂದು ಮನೆ ಅಂದಮೇಲೆ. ಹಾಗೆ ಈ ಭೂಮಿಯನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದಾನೆ. ಇಲ್ಲಿ ಅಮೇರಿಕಾ ಇದೆ, ಆಸ್ಟ್ರೇಲಿಯಾ ಇದೆ, ಎಲ್ಲದೂ ಇದೆ. ಹಾಗೆ ನಿಮ್ಮ ಮನೆ ಒಳಗಡೆಗೆ ಸ್ವಲ್ಪ ನೆಮ್ಮದಿಯಿಂದ ಬದುಕಬೇಕು, ಆಧ್ಯಾತ್ಮಿಕವಾದ ಜೀವನ ಮಾಡಬೇಕು ಅನ್ನೋನು ಏನು ಮಾಡ್ತಾನೆ? ಪ್ರತ್ಯೇಕವಾದ ಒಂದು ದೇವ್ರ ಮನೆ ಅಂತ ಮಾಡ್ಕೊಳ್ತಾನೆ ಅಲ್ವಾ? ಹಾಗೆ ದೇವರ ಮನೆ ಅಂತ ಮಾಡ್ಕೊಳ್ತಿರ್ತಾನೆ, ದೇವ್ರ ಕೋಣೆ ಅಂಥೇಳಿ. ಹಾಗೆ ಈ ವಿಶ್ವ ಅಂತಕ್ಕಂಥ ಒಂದು ಮನೆಯಲ್ಲಿ ಆಸ್ಟ್ರೇಲಿಯಾ, ಅಮೇರಿಕಾ ಎಲ್ಲದೂ ಇದ್ದ ಹಾಗೇನೆ ಭಾರತವೂ ಇದೆ. ಇದು ದೇವರ ಮನೆ. ಅಂದ್ರೆ ಇಡೀ ವಿಶ್ವದಲ್ಲಿ ದೇವರ ಮನೆ ಅಂದ್ರೆ ಅದು ಭಾರತ. ಖಂಡಿತ ಭೂಮಧ್ಯ ರೇಖೆಯಲ್ಲಿದೆ. ಭಾರತದ ಲೊಕೇಶನ್ ಅನ್ನು ಒಂದ್ಸಾರಿ ನಾವು ಮ್ಯಾಪ್ ಇಟ್ಕೊಂಡು ನೋಡ್ಕೋಬೇಕು, ಗೊತ್ತಾಗುತ್ತೆ ಭಾರತ ಯಾಕೆ ಇಷ್ಟು ವಿಶೇಷ. ಭಾರತದ ಮ್ಯಾಪನ್ನು ನೋಡಿ ನೀವು, ಜಗನ್ಮಾತೆ ಹೀಗೆ ತ್ರಿಶೂಲ ಹಿಡಿದು ನಿತ್ರೆ, ಹಾಗೆ ಕಿರೀಟ, ಕಾಲು ಹೀಗೆಲ್ಲ ನಿಂತಿರ್ತಕ್ಕಂಥ ಒಂದು ಹೆಣ್ಣು, ನಾವು ಚಾಮುಂಡೇಶ್ವರಿಯ ರೂಪವನ್ನು ನೋಡಿ ಗ್ರಾಫ್ ತಗೊಂಡ್ರೆ ಭಾರತದ ಮ್ಯಾಪ್ ಬಂದಂಗೆ ಬರುತ್ತೆ, ನೋಡೋದು ಗೊತ್ತಾಗಲ್ಲ. ಅಷ್ಟು ಶಿಸ್ತಾಗಿ ಆ ಭೂಮಿಯ ವ್ಯವಸ್ಥೆ ಕೂಡ ಭಾರತದ ಹಾಗೆ ಬಂದಿದೆ. ಪಾದವನ್ನು ತೊಳೆಯೋದಕ್ಕೆ ಸಮುದ್ರ, ಇಲ್ಲಿ ಸಮುದ್ರದಿಂದ ಪಾದ ತೊಳಿತದೆ. ಕಿರೀಟದಲ್ಲಿರ್ತಕ್ಕಂಥದ್ದು ಹಿಮಾಲಯ. ಅಂದರೆ ತಲೆ ಯಾವಾಗಲೂ ತಣ್ಣಗಿಟ್ಕೋಬೇಕು ಭಾರತೀಯರು ನಾವು ಅಂತ, ಉದ್ರಿಕ್ತರಾಗಬಾರ್ದು ನಾವು, ಆಧ್ಯಾತ್ಮ ಸಾಧನೆ ಆಗಬೇಕು. ಇಲ್ಲಿ ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಕಾಶಿ. ಇದನ್ನು ಯೋಚನೆ ಮಾಡಬೇಕು ನಾವು. ಎಲ್ಲಿದೆ ಕಾಶಿ? ಕಾಶಿಗೆ ವಾರಾಣಸಿ ಅಂತ ಹೇಳ್ತಾರೆ. ವಾರಾಣಸಿ ಪ್ರಯಾಗ ಎಲ್ಲಿದೆ? ಅದ್ರದ್ದೆಲ್ಲ ಲೊಕೇಶನ್ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ, ನೋಡೋಣ, ಗೊತ್ತಾಗುತ್ತೆ, ಹುಡುಕ್ಲಿ. ನಾಭಿಸ್ಥಾನದಲ್ಲಿ ಇವತ್ತಿರ್ತಕ್ಕಂಥದ್ದು ಉಜ್ಜಯಿನಿಯ ಮಹಾಕಾಲ. ಇದನ್ನೆಲ್ಲ ನಾವು ನೋಡಬೇಕು. ಭೂಮಧ್ಯ ರೇಖೆ ಎಲ್ಲಿ ಬರ್ತದೆ ಅಂತ ನೋಡಿ, ಆವಾಗ ಗೊತ್ತಾಗ್ತದೆ ಭಾರತದ ವಿಶೇಷತೆ ಏನು ಅಂಥೇಳಿ. ಭೂಮಧ್ಯ ರೇಖೆ ಒಂದು ಮನೆಯ ಮಧ್ಯಭಾಗವನ್ನು ಬ್ರಹ್ಮಸ್ಥಾನ ಅಂತೇಳಿ ಹೇಳಿ ಅಲ್ಲಿ ದೇವತಾ ಸ್ಥಾಪನೆ ಆಗಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಇವತ್ತು ಅವಕಾಶ ಇಲ್ಲ, ಹಾಗಾಗುತ್ತೆ ಹೀಗಾಗುತ್ತೆ, ಮಧ್ಯದಲ್ಲೇ ನಾವು ದೇವ್ರ ಮನೆ ಮಾಡಿಬಿಟ್ರೆ ಸುತ್ತಮುತ್ತ ಎಲ್ಲ ಓಡಾಡೋಕ್ಕೆಲ್ಲ ತೊಂದರೆ ಆಗುತ್ತೆ, ಅಷ್ಟು ಜಾಗ ವೇಸ್ಟ್ ಆಗುತ್ತೆ, ಇಷ್ಟು ಜಾಗ ವೇಸ್ಟ್ ಆಗುತ್ತೆ, ದೇವ್ರ ಮನೆ ಒಂದು ಮೂಲೆಯಲ್ಲಿ ತಗೊಂಡು ಹಾಕ್ಬೋಣ ಅಂತೇಳಿ ಈಶಾನ್ಯ ಮೂಲೆಯಲ್ಲಿ ತಗೊಂಡೋಗಿ ಬಿಸಾಡ್ತೇವೆ ನಾವು. ಇದಲ್ಲ ವ್ಯವಸ್ಥೆ. ಇಂತಹ ಒಂದು ದೇಶದಲ್ಲಿ ಒಂದು ಮಹಾನ್ ವ್ಯಕ್ತಿಯ ಜನನ ಆಯಿತು. ಈಗ ಸುಮಾರು 1200 ವರ್ಷಗಳಿಗಿಂತ ಹಿಂದೆ, 8ನೇ ಶತಮಾನದ ಆರಂಭದಲ್ಲಿ ವ್ಯಕ್ತಿ ಹುಟ್ಟಿದ್ದು ಕೇರಳದಲ್ಲಿ. ಆರ್ಯಾಂಬ ಮತ್ತು ಶಿವಗುರು ಅಂತಕ್ಕಂಥ ದಂಪತಿಗಳಿಗೆ ಅನೇಕ ವರ್ಷಗಳ ಕಾಲ ಸಂತತಿಯಾಗದೇ ಇದ್ದಾಗ ಅವರು ಪರಮೇಶ್ವರನನ್ನು ಆರಾಧನೆ ಮಾಡಿದ್ದರಿಂದ ಪರಮೇಶ್ವರನ ಅನುಗ್ರಹದಿಂದ ಅವರಿಗೆ ಒಂದು ಮಗುವಿನ ಜನನ ಆಯಿತು. ಆ ಮಗುವಿಗೆ ಶಂಕರ ಅಂತ ಹೆಸರಿಟ್ಟರು. ಶಂಕರ ಅಂತ ಹೆಸರಿಟ್ಟು 5 ವರ್ಷಕ್ಕೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದರು. ಅವರ ಲಕ್ಷಣವನ್ನು ಹೇಳ್ತಾರೆ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತು, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಅಂದರೆ 8 ವಯಸ್ಸಿಗೆ, ಅಂದರೆ ಉಪನಯನ ಆಗಿ 3 ವರ್ಷಕ್ಕೆ 4 ವೇದಗಳ ಸಂಪೂರ್ಣ ಜ್ಞಾನ ಬಂತು ಅವರಿಗೆ. ದ್ವಾದಶೇ ಸರ್ವಶಾಸ್ತ್ರವಿತ್ತು, ಅದಾಗಿ 4 ವರ್ಷದಲ್ಲಿ, ಅಂದರೆ 12ನೇ ವಯಸ್ಸಿನಲ್ಲಿ ಎಲ್ಲ ಶಾಸ್ತ್ರಗಳು ಕೂಡ ಅವರಿಗೆ ಕರಗತವಾಗೋಯಿತು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ ತಾನು ಓದಿದ ವೇದ, ಶಾಸ್ತ್ರ, ಪುರಾಣ, ಪ್ರಸ್ಥಾನತ್ರಯ ಅಂಥೇಳಿ ಹೇಳ್ತಾರೆ. ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ ಅಂತಕ್ಕಂಥ 3 ಗ್ರಂಥಗಳು ಬಹಳ ವಿಶಿಷ್ಟವಾದ ಗ್ರಂಥಗಳು. ಅಧ್ಯಾತ್ಮ ಮಾರ್ಗದಲ್ಲಿರ್ತಕ್ಕಂಥವರಿಗೆ ಬಹಳ ಮುಖ್ಯವಾದ ಗ್ರಂಥಗಳು. ಇದಕ್ಕೆಲ್ಲದಕ್ಕೂ ಕೂಡ ಭಾಷ್ಯವನ್ನು ಬರೆದರು. 10 ಉಪನಿಷತ್ತು, ಈಶಕೇನ ಕಠಪ್ರಶ್ನ ಮುಂಡ ಮಂಡೂಕ ತಿತ್ತಿರಿ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅಂತಕ್ಕಂಥ 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು 16ನೇ ವಯಸ್ಸಿಗೆ. ಅದಾದ ನಂತರ 16 ವರ್ಷಗಳ ಕಾಲ ಇಡೀ ದೇಶವನ್ನು ಸುತ್ತಿ ಅಲ್ಲಿದ್ದಂಥ ವಿಧರ್ಮೀಯರು ಯಾರು ನಮ್ಮ ಭಾರತೀಯ ಪರಂಪರೆಯನ್ನು ಹಾಳು ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಮುಗಿಸ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೋ ಅವರನ್ನೆಲ್ಲ ವಾದದಲ್ಲಿ ಸೋಲಿಸಿದ್ರು. ಯಾರನ್ನು ಕತ್ತಿ, ಗುರಾಣಿ, ಬಂದೂಕು ಅಥವಾ ಇನ್ನೇನೋ ಟ್ಯಾಂಕು, ತೋಪು, ಮಿಸೈಲ್ಸನ್ನು ಪ್ರಯೋಗ ಮಾಡಿ ಸೋಲಿಸಿದ್ದಲ್ಲ, ಕೇವಲ ಸತ್ಯವನ್ನು ಎದುರಿಗಿಟ್ಟು ತೋರಿಸಿದ್ದು. ಇದು ಇರ್ತಕ್ಕಂಥದ್ದು. ಇದನ್ನು ನೀ ಖಂಡನೆ ಮಾಡು.
ಇದು ವೇದದಲ್ಲಿ ಈ ವಿಷಯ ಇದೆ, ಇದು ಶಾಸ್ತ್ರದಲ್ಲಿದೆ, ಇದು ಪುರಾಣದಲ್ಲಿದೆ, ಇದು ಬ್ರಹ್ಮಸೂತ್ರದಲ್ಲಿದೆ, ಇದು ಭಗವದ್ಗೀತೆಯಲ್ಲಿದೆ, ಈ ವಿಚಾರ ಹೀಗಿದೆ, ಇದನ್ನು ನೀನು ಸೋಲಿಸು ನೋಡೋಣ. ಸೋಲಿಸ್ಲಿಕ್ಕಾಗದೆ ಎಲ್ಲರೂ ಸಹ ಸೋತು ಅವರಿಗೆ ಶರಣಾದರು. ಸರ್ವಜ್ಞ ಪೀಠ ಸಿಕ್ತು. ಆ ನಂತರದಲ್ಲಿ ನಮ್ಮ ಭಾರತದ 4 ದಿಕ್ಕಿನಲ್ಲಿ 4 ಪ್ರಸಿದ್ಧವಾಗಿರತಕ್ಕಂಥ ತಮ್ಮ ಶಿಷ್ಯರನ್ನೇ ಅಲ್ಲಿಗೆ ಕೂರಿಸಿ ಅಲ್ಲಿ ಒಂದು ವೇದ ಶಾಸ್ತ್ರ ನಮ್ಮ ಭಾರತೀಯ ಪರಂಪರೆಯನ್ನು ಪ್ರಚಾರ ಮಾಡಿ ಪ್ರಸಾರ ಮಾಡಿ ಉಳಿಸಿ ಬೆಳೆಸಿ ಇವತ್ತು ನಾವೇನಾದರೂ ನೆಮ್ಮದಿಯಿಂದಿದ್ದೇವೆ ಅಂತ ಹೇಳಾದರೆ ಅವತ್ತು ಆ ಪರಿಸ್ಥಿತಿಯನ್ನು ಉದ್ಧಾರ ಮಾಡಿ ಹೋಗಿರತಕ್ಕಂತಹ ಮಹಾಗುರುಗಳ ಒಂದು ಸ್ಮರಣೆಯನ್ನು ಇವತ್ತು ಮಾಡಿಕೊಳ್ಳೋಣ. ಯಾರು ಅಂತಂದರೆ ಆದಿಗುರು ಶಂಕರಾಚಾರ್ಯರು. ಅದ್ಭುತವಾಗಿ ಅವರು ಬರೆದಿರೋ ಶ್ಲೋಕಗಳ ಬಗ್ಗೆ ನಾವು ಹೇಳಿದ್ರೆ ಅದು ಮುಕ್ತಾಯವೇ ಇಲ್ಲ. ಒಂದೇ ಒಂದು ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತಿ ಆಶಾವಾಯು. ಮನುಷ್ಯನಿಗೆ ಆಸೆ ಅಂತಕ್ಕಂಥದ್ದು ಉಸಿರಾಟದಲ್ಲಿ ಸೇರೋಗ್ಬಿಟ್ಟಿದೆ ಅಂತ. ಹಗಲಾಗ್ತದೆ, ರಾತ್ರಿ ಆಗ್ತದೆ, ಶಿಶಿರ ಬರ್ತದೆ, ವಸಂತ ಬರ್ತದೆ, ಹೀಗೆ ಶಿಶಿರ ವಸಂತವು ಪುನರ ಕಾಲ ಕ್ರೀಡತಿ ಗಚ್ಚತ್ಯಾಯು. ಕಾಲ ಆಟ ಆಡ್ತಾ ಕಾಲ ಕಳೆದು ಹೋಗ್ತದೆ, ಆಯಸ್ಸು ಕಳೆದು ಹೋಗ್ತದೆ. ಆದರೂ ಕೂಡ ಉಸಿರಾಟದ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಆಸೆಯನ್ನೇ ತುಂಬಿಸ್ಕೊಂಡು ಮನುಷ್ಯ ಸಾಯುವಾಗಲೂ ನೆಮ್ಮದಿಯಿಂದ ಸಾಯೋಲ್ಲ, ಬದುಕುವಾಗಲೂ ನೆಮ್ಮದಿಯಿಂದ ಬದುಕೋದಿಲ್ಲ. ಹಾಗಾಗಿ ಭಜ ಗೋವಿಂದ ಮೂಢಮತೆ ಅಂದರು ಅವರು. ಪರಮಾತ್ಮನನ್ನು ಸ್ಮರಣೆ ಮಾಡ್ರಪ್ಪ ಅಂಥೇಳಿ. ಇಂತಹ ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಹುಟ್ಟಿದರು. ಅವರಿಗೆ ಸಂಬಂಧಪಟ್ಟಿರತಕ್ಕಂಥ ಸಾಕಷ್ಟು ಗ್ರಂಥಗಳಿದೆ. ನಮ್ಮ ಜನರಿಗೆ ಇವತ್ತು ಓದುವ ಹವ್ಯಾಸ ಹೋಗಿದೆ. ಯಾರೇನು ಮಾಡೋಕ್ಕಾಗೋದಿಲ್ಲ. ನಾನು ಓದಿ ಅಂತಲೂ ಯಾರಿಗೂ ಹೇಳೋದಿಲ್ಲ. ಆದರೆ ಕನಿಷ್ಠ ಒಂದು ವಿಚಾರ ಎಂದೂ ಸಹ ಮರಿಬಾರ್ದು. ಯಾವ ಮರಕ್ಕೆ ಬೇರು ಗಟ್ಟಿ ಇಲ್ಲವೋ ಆ ಮರ ನಿಲ್ಲೋದಿಲ್ಲ, ಬಹಳ ಬೇಗ ಬಿದ್ದು ಹೋಗ್ತದೆ. ಯಾವ ಬಿಲ್ಡಿಂಗಿಗೆ ಫೌಂಡೇಶನ್ ಗಟ್ಟಿ ಇಲ್ವೋ ಆ ಬಿಲ್ಡಿಂಗ್ ಎಷ್ಟು ಎತ್ತರ ಎತ್ತುತ್ತೀಯೋ ನೀನು ಒಂದು ದಿವಸ ಅದು ಬಿದ್ದು ಹೋಗ್ತದೆ. ಹಾಗಾಗಿ ಯಾವ ಮನುಷ್ಯ ತನ್ನ ಇತಿಹಾಸವನ್ನು, ತನ್ನ ಬೇರನ್ನು, ತನ್ನ ಸಂಸ್ಕೃತಿಯನ್ನು ತಾತ್ಸಾರ ಮಾಡ್ತಾನೆ, ಯಾರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಬದುಕ್ತಾನೆ, ಆತ ಒಂದಲ್ಲ ಒಂದು ದಿನ ತನ್ನ ಸರ್ವಸ್ವವನ್ನು ಕಳ್ಕೊಂಡು ತಾನು ನಿರ್ಗತಿಕನಾಗ್ತಾನೆ ಅಥವಾ ಸರ್ವನಾಶವಾಗ್ತಾನೆ ಅನ್ನೋದನ್ನು ಮರಿಬಾರ್ದು. ಹಾಗಾಗಿ DVG ಅವರು ಒಂದು ಮಾತು ಹೇಳ್ತೇನೆ, ನಾನು ಅರ್ಥ ಮಾಡ್ಕೊಳ್ಬೇಕು. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹೊಸ ಯುಕ್ತಿ ಹಳೆ ತತ್ವದ ಒಡಗೂಡೆ ಧರ್ಮ. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜಗಜ್ಜೀವನಕ್ಕೆ ಮಂಕುತಿಮ್ಮ ಅಂತೇಳಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು. ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ. ಇವತ್ತು ನಾವು ಕ್ಯಾಮ್ರಾ ಇಟ್ಕೊಂಡಿದ್ದೇವೆ, ಮೊಬೈಲ್ ಇಟ್ಕೊಂಡಿದ್ದೇವೆ, ಎಲ್ಲದೂ ಹೌದು. ಆದರೆ ನಮ್ಮ ಒಳಗಡೆ ಇರ್ತಕ್ಕಂಥ ಜೀವಕ್ಕೆ ಸಂತೋಷ ಯಾವುದ್ರಲ್ಲಿ ಸಿಗ್ತದೆ, ಸಮಾಧಾನ ಯಾವುದ್ರಲ್ಲಿ ಸಿಗ್ತದೆ, ನೆಮ್ಮದಿ ಯಾವುದ್ರಲ್ಲಿ ಸಿಗ್ತದೆ? ಯೋಚನೆ ಮಾಡಿದರೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕೋದು ಭಗವದ್ಗೀತೆಯಲ್ಲಿ. ಆ ಭಗವದ್ಗೀತೆಗೆ ಬರೆದಿರ್ತಕ್ಕಂತಹ ಅವರ ಒಂದು ತಾತ್ಪರ್ಯಗಳನ್ನು ನಾವು ನೋಡಬೇಕು, ವ್ಯಾಖ್ಯಾನಗಳನ್ನು ನೋಡಬೇಕು. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ದಯವಿಟ್ಟು ಪ್ರತಿಯೊಬ್ಬರು ಭಗವದ್ಗೀತೆಯನ್ನು ಓದಿ. ಶ್ಲೋಕ ರೂಪ ಓದಿ ಅಂತ ನಾನು ಹೇಳೋದಿಲ್ಲ, ಕಥಾರೂಪದಲ್ಲಿ ಓದಿ. 2 ಜನ ಪರಸ್ಪರ ಮಾತಾಡ್ತಿದ್ದಾರೆ ಅಂದ್ಕೊಂಡು ಓದಿ. ಅದಕ್ಕೆ ಅರ್ಶಿನ ಕುಂಕುಮ ಇಡಬೇಡಿ, ಕಣ್ಣಿಗೆ ಒತ್ಕೋಬೇಡಿ, ಊದಿನ ಕಡ್ಡಿ ಮಂಗಳಾರತಿ ಬೆಳಗಬೇಡಿ, ಹೂವು ಇಡಬೇಡಿ, ನಮಸ್ಕಾರ ಮಾಡಬೇಡಿ. ಅದ್ರ ಮೇಲೆ ನೀವು ಯಾವುದೇ ಭಕ್ತಿ ಭಾವನೆ ಇಟ್ಕೊಳ್ಬೇಡಿ. ಅದರಿಂದ ಏನಾದ್ರು ದೋಷ ಬಂದರೂ ಗುರುಗಳಿಗೆ ಹೋಗಲಿ, ಗುರುಗಳು ಹೇಳಿದ್ರು ಅದಕ್ಕೆ ನಾನು ಯಾವುದೂ ಇಟ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ನಂಗೆ ಯಾವ ಬೇಜಾರು ಇಲ್ಲ. ಆದರೆ ಓದಿ, ಅರ್ಥ ಮಾಡ್ಕೊಳ್ಳಿ, ಅದರೊಳಗೆ ಏನಿದೆ ಅಂತ ತಿಳ್ಕೊಳ್ಳಿ. ಕನಿಷ್ಠ ಅಷ್ಟಾದರೂ ತಿಳ್ಕೊಂಡ್ರೆ ಜೀವನ ಎಷ್ಟೋ ಸುಖಮಯವಾಗತ್ತೆ, ಸುಂದರವಾಗತ್ತೆ, ಸಮಾಧಾನವಾಗತ್ತೆ. ಪ್ರಯತ್ನನೇ ಪಡೆದಲೇ ನನಗೇನೂ ಇಲ್ಲ. ಅದರಲ್ಲಿ ಅನೇಕರು ಹೇಳೋದು ಕೇಳ್ತೀವಿ, ಅದು ಏನಿದೆ ಪುರಾಣ. ಹೌದು, ಪುರಾಣವೇ. ಪುರಾಣ ಅಂದರೆ ನಿತ್ಯ ನೂತನ ಅಂತ. ಅದು ಪುರಾಣ ಅಂತಂದು ಯಾವುದೋ ಕಾಲದಲ್ಲಿ ಆಗಿದ್ದು ಅಂತ ಅರ್ಥ ಅಲ್ಲ. ಹಾಗಾಗಿ ನಮ್ಮ ಜನ ಅರ್ಥ ಮಾಡಿಕೊಂಡು ಅಂತಹ ಮಹಾನ್ ಸಾಧಕರಾಗಿದ್ದಂತಹ ಶಂಕರಾಚಾರ್ಯರು, ಬೇಕಾದಷ್ಟು ಜನ ಶಂಕರಾಚಾರ್ಯರ ಬಗ್ಗೆನೂ ತುಂಬ ತಾತ್ಸಾರವಾಗಿ ತುಂಬ ಕೀಳಾಗಿ ಮಾತಾಡೋರು ಇದ್ದಾರೆ. ಅವ್ರು ಏನಾದ್ರು ಮಾತಾಡ್ಕೊಳ್ಳಿ. ಯಾಕೆ ಅಂತಂದರೆ ಸೂರ್ಯನನ್ನು ನೋಡಿ ಉಗಿಯೋದ್ರಿಂದ ಸೂರ್ಯನ ಕೀರ್ತಿಯನ್ನು ಕಡಿಮೆ ಆಗೋದಿಲ್ಲ, ಅವನ ವರ್ಚಸ್ಸು ತೇಜಸ್ಸು ಏನು ಕಡಿಮೆ ಆಗೋದಿಲ್ಲ, ಅಥವಾ ಅವನ ಬೆಳಕಿನಲ್ಲೂ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಸಗಣಿಯಲ್ಲಿ 1000, ಮಧ್ಯಾಹ್ನಕ್ಕೆ ಲಯ. ಅರ್ಥ ಮಾಡಿಕೊಂಡ್ರೆ ಬೇಗ ಹೋಗುತ್ತೆ ತಲೆ ಒಳಗೆ. ಆದಿಗುರು ಶಂಕರಾಚಾರ್ಯರನ್ನು ನಾವು ನೆನಪಿಸ್ಕೊಂಡಿದ್ದೇವೆ, ಸ್ಮರಿಸಿದ್ದೇವೆ. ಒಂದು ಅರ್ಥ ಮಾಡ್ಕೊಳ್ಬೇಕು, ಹಿಂದೂ ಧರ್ಮ
ಇನ್ನೂ ಉಳಿದಿದೆ, ಬೆಳಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪುನಶ್ಚೇತನ ನೀಡಿದ್ದು ಕೇವಲ 32 ವರ್ಷಗಳ ಕಾಲ ಅಷ್ಟೇ ಅವರು ಬದುಕಿದ್ದು, ಆದರೆ ಎಂತಹ ಅದ್ಭುತವನ್ನು ಸೃಷ್ಟಿಸಿದ್ದಾರೆ. ಇವತ್ತಿನ ಆಚಾರ ವಿಚಾರ ವಿಭಾಗದಲ್ಲಿ ಗುರುಗಳೇ, ನೀವು ಹಿಂದೊಮ್ಮೆ ಹೇಳ್ತಾ ಇದ್ರಿ, ಸತ್ತವರ ಮೇಲಿರುವಂಥ ಬಟ್ಟೆಯನ್ನು ಕೂಡ ಎಲ್ಲ ಬಿಸಾಕಲಾಗತ್ತೆ, ಆದರೆ ಉಪಯೋಗಿಸ್ತಿದ್ದಂತಹ ಅಮೂಲ್ಯವಾದ ವಸ್ತುಗಳು, ಚಿನ್ನ, ಬೆಳ್ಳಿ, ಅವ್ರು ಧರಿಸ್ತಿರೋ ಅಂಥದ್ದು ಅವೆಲ್ಲವನ್ನ ತೊಗೊಂಡ್ಬಿಡ್ತಾರೆ. ಒಂದೂ ಕೂಡ ಮೈ ಮೇಲೆ ಬಿಡಬಾರ್ದು, ಅವ್ರಿಗೆ ಮುಕ್ತಿ ಸಿಗಲ್ಲ ಅಂತ ಹೇಳಲಾಗತ್ತೆ. ಅದು ಹೂಣ್ಲೂಬಾರ್ದು, ಸುಡ್ಲೂಬಾರ್ದು, ಒಂದು ಮೂಕ್ತಿ ಕೂಡ ಇರಬಾರ್ದು ಮೂಗ್ನಲ್ಲಿ. ಬಹುಶಃ ಹಿಂದಿನವ್ರು ಯಾಕೆ ಹಾಗೆ ಹೇಳ್ತಿದ್ರು ಅಂದರೆ, ಅದನ್ನು ತಿಳಿದಂಥವ್ರು ಮತ್ತೆ ಗುಂಡಿ ಅಗದು ವಿಚಿತ್ರವಾಗಿ ಅದನ್ನು ಕಳ್ತನ ಮಾಡಲಿಕ್ಕೆ, ಆ ಕಾರಣಕ್ಕಾಗಿ ಹಾಗೆ ಹೇಳಿರಬಹುದು, ಎಲ್ಲವನ್ನು ಬಿಚ್ಕೊಳ್ಬೇಕು ಅಂತ. ಹಾಗೆ ಬಿಚ್ಕೊಂಡಂತಹ ಆ ಒಡವೆಗಳನ್ನು ಧರಿಸಬಹುದೇ ಅಥವಾ ಏನು ಮಾಡಬೇಕು? ಅದನ್ನು ಅವ್ರು ಮನೆಯವರೆಲ್ಲ ಹಂಚ್ಕೊಳ್ತಾರೆ, ಹೌದು. ಆದರೆ ಕೆಲವರು ಹೇಳ್ತಾರೆ, ಬಹಳ ಅವ್ರು ಇಷ್ಟಪಟ್ಟು ಹಾಕ್ಕೊಳ್ತಿದ್ದಂಥ ಉಂಗುರಗಳು, ಒಡವೆಗಳು ಇವೆಲ್ಲವನ್ನು ಬಳಸೋದು ಅಷ್ಟು ಸೂಕ್ತವಲ್ಲ ಅಂತ. ಹಾಗಿದ್ರೆ ಏನು ಮಾಡಬೇಕು ಗುರುಗಳೇ? ವಾಸ್ತವಾಂಶ ನಾವು ಯಾಕೆ ತೆಗಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನವರೋಪರಾಣಿ. ಭಗವದ್ಗೀತೆಯಲ್ಲಿ ಕೃಷ್ಣ ಆ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ಹೇಳಿದ್ದಾನೆ. ಜೀವ ಅಂದ್ರೇನು, ಶರೀರ ಅಂದ್ರೇನು, ಬಿಡೋದು ಅಂದ್ರೇನು. ನಾವು ಶರೀರದ ಮೇಲೆ ಯಾವುದನ್ನು ಯಾಕೆ ಬಿಡಬಾರ್ದು ಅಂತಂದರೆ, ಪ್ರಪಂಚಕ್ಕೆ ಬರುವಾಗ ಹೇಗೆ ಬಂದಿತ್ತೋ ಶರೀರ, ಹೋಗುವಾಗ ಹಾಗೇ ಹೋಗಬೇಕು ಅಂತ. ಹೊರಗಿನ ಯಾವುದೇ ಒಂದು ವ್ಯವಸ್ಥೆಗಳು ಇದ್ದು ಅದನ್ನು ಕೊಡ್ತಕ್ಕಂಥದ್ದಲ್ಲ. ಭೂಮಿ ಕೊಡ್ತೇವೋ, ಅಗ್ನಿ ಕೊಡ್ತೇವೋ, ನೀರಿಗೆ ಕೊಡ್ತೇವೋ, ಎರಡನೇ ವಿಚಾರ. ಈ ಕಾರಣಕ್ಕಾಗಿ ಏನನ್ನೂ ಇಡಕೂಡದು ಅಂತ ಹೇಳ್ತಕ್ಕಂಥ ಒಂದು ಕ್ರಮ ಬಂದಿರತಕ್ಕಂಥದ್ದು ಒಂದು. ಎರಡನೇದಾಗಿ ಅದನ್ನು ಹವಿಸ್ಸು ಅಂತ ಹೇಳ್ತಾರೆ. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಕೂಡ ಹೇಳಿದ್ದೇನೆ. ಕ್ರವ್ಯಾದೋ ನಾಮಾಗ್ನಿ ಯಮೋ ದೇವತಾ ಶವಂ ಹವಿಹಿ. ನಾವು ಹೇಗೆ ಹೋಮದಲ್ಲಿ ತುಪ್ಪ, ಅನ್ನ ಇತ್ಯಾದಿಗಳನ್ನು ಆಹುತಿ ಕೊಡ್ತೇವೋ, ಹಾಗೆ ಆ ಒಂದು ಶರೀರವನ್ನು ಕೂಡ ಆಹುತಿಯಾಗಿ ಕೊಡ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ವಿಚಾರ. ಇದರ ಜೊತೆಯಲ್ಲಿ ಎಲ್ಲವನ್ನು ತೆಗಿಬೇಕು, ಅಲ್ಲಿ ಯಾವುದನ್ನೂ ಇಡ್ತಕ್ಕಂಥದ್ದಲ್ಲ. ಆ ನಂತರ ಅದನ್ನು ಆಹುತಿಯಾಗಿ ಒಪ್ಪಿಸ್ತೇವೆ, ಮುಗೀತು. ಉಳಿದ ವಸ್ತುಗಳನ್ನು ಏನು ಮಾಡಬೇಕು ಅಂತಂದರೆ, ಸತ್ಯವಾಗಿ ಹೇಳಬೇಕು ಅಂತಂದರೆ ಖಂಡಿತ ಬಳಸಬಹುದು, ಅದರಲ್ಲಿ ಯಾವುದೇ ದೋಷ ಅಂತಕ್ಕಂಥದ್ದು ಬರೋದಿಲ್ಲ. ಆದರೆ ಒಂದು ವಿಚಾರ ಏನಂತಂದರೆ, ಇಲ್ಲಿ ಬಹಳ ಮಾರ್ಮಿಕವಾದ ಒಂದು ವಿಷಯ ಇದೆ. ಅಲ್ಲಿರ್ತಕ್ಕಂಥದ್ದು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು. ಈಗ ತೀರಾ ದೊಡ್ಡ ದೊಡ್ಡ ಆರ್ಥಿಕವಾಗಿ ಸಾಮರ್ಥ್ಯ ಇರ್ತಕ್ಕಂಥವ್ರು ವಜ್ರವನ್ನು ಧಾರಣೆ ಮಾಡಿರಬಹುದು. ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂಥ ಉಂಗುರವೋ ಅಥವಾ ಮೂಗುಬೊಟ್ಟೋ ಅಥವಾ ಕಿವಿ ಓಲೆನೋ, ಹೆಣ್ಮಕ್ಳಾದರೆ. ಗಂಡಸರಾದ್ರೂ ಕೂಡ ಉಂಗುರ ಇರುತ್ತೆ, ಚೈನ್ ಇರುತ್ತೆ, ಇತ್ಯಾದಿಗಳು, ಬ್ರೇಸ್ಲೆಟ್ ಇತ್ಯಾದಿಗಳೆಲ್ಲ ಇರೋ ಅವಕಾಶಗಳು ಇರುತ್ತೆ. ಅವುಗಳನ್ನು ಬಳಸೋದರಲ್ಲಿ ಎರಡು ವಿಚಾರ ತಿಳ್ಕೋಬೇಕು. ಯಾರು ಮೃತ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಒಂದೊಮ್ಮೆ ಆ ವಸ್ತುವಿನೊಂದಿಗೆ ವ್ಯಾಮೋಹವನ್ನು ಹೊಂದಿದ್ರೆ, ಅರ್ಥ ಮಾಡ್ಕೊಳ್ಬೇಕು, ಈ ಪದವನ್ನು ಒತ್ತು ಹೇಳ್ತಾ ಇದ್ದೀನಿ, ವ್ಯಾಮೋಹ ಅಂತ. ಆತ ಮೈಮೇಲೆ ಧಾರಣೆ ಮಾಡಿದ್ದಂತಹ ಯಾವುದೋ ಒಂದು ಬಂಗಾರವೋ, ಬೆಳ್ಳಿಯೋ, ವಜ್ರವೋ ಯಾವುದೋ ಒಂದು ವಸ್ತುವಿನ ಮೇಲೆ ಅವನಿಗೆ ಅಪಾರವಾದ ವ್ಯಾಮೋಹ ಇಟ್ಕೊಂಡಿದ್ದ ಪಕ್ಷದಲ್ಲಿ ದಯವಿಟ್ಟು ಅದನ್ನು ಧಾರಣೆ ಮಾಡಬೇಡಿ. ಯಾಕೆ ಅಂತಂದರೆ, ಅದು ನಿಮಗೂ ಸಹ ನಿಮ್ಮ ಅಂತರಾತ್ಮಕ್ಕೆ ಗೊತ್ತಿರ್ತದೆ. ಧಾರಣೆ ಮಾಡಿದಂಥ ವ್ಯಕ್ತಿ ಅದರ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾಳೆ. ನಿಮ್ಮ ಒಳಮನಸ್ಸಿನಲ್ಲಿ ಆ ವಿಷಯ ಕೂತಿರ್ತದೆ. ಮುಂದೊಂದು ದಿನ ನಿಮ್ಮ ಭಾವನೆಗಳಲ್ಲೇ ವ್ಯತ್ಯಾಸವಾಗಿ ನೀವು ಇರುಸು ಮುರುಸಿಗೆ ಅಥವಾ ಸಮಸ್ಯೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಧಾರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇದು ಮುಖ್ಯವಾಗಿ ತಿಳ್ಕೋಬೇಕು. ಇದು ಯಾಕೆ ಅಂತಂದರೆ, ಇದರಲ್ಲಿ ಒಂದು ಸೆಂಟಿಮೆಂಟಲ್ ಆ್ಯಂಡ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಕೂಡ ಇರ್ತದೆ. ಮತ್ತೊಂದು, ಆ ವ್ಯಕ್ತಿಗೆ ಒಂದೊಮ್ಮೆ ಸದ್ಗತಿಯಾಗದೇ ಇದ್ದ ಪಕ್ಷದಲ್ಲಿ ಆತನ ಒಂದು ಆತ್ಮರ ಚೈತನ್ಯ, ನಾನು ಹೇಳಿದ್ದೀನಿ ಹಿಂದೆ, ಅಂತಃಕರಣ ಪಂಚಕ 5 ಥರದ ಅಂತಃಕರಣ ಇರುತ್ತೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು ಅಂತ ಇರುತ್ತೆ. ಶರೀರ ಈ ಕಾಣ್ತಕ್ಕಂಥದ್ದೇನಿದೆ, ಇದಿಷ್ಟೇ ಅಲ್ಲ, ಇದಿಲ್ದಲೇ ಇನ್ನೂ ಬೇಕಾದಷ್ಟಿದೆ. 25 ತತ್ವಗಳುಂಟು ಅಂತ ಹೇಳುತ್ತೆ. ಹಾಗಾಗಿ ಯಾವುದೋ ಒಂದು ರೂಪದಲ್ಲಿ ಅದರೊಂದಿಗೆ ಅಟ್ಯಾಚ್ಮೆಂಟ್ ಇದೆ ಅಂದ್ರೂ ಅದನ್ನು ಧಾರಣೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಸಂದರ್ಭ ತಲೆನೋವು ಬರ್ತಕ್ಕಂಥದ್ದಿರಬಹುದು, ಇತ್ಯಾದಿಗಳು ಕೂಡ ನಾವು ನಮ್ಮ ಹತ್ರ ಸಾಕಷ್ಟು ಅಂಥ ಸಾಕ್ಷಿಗಳಿದೆ. ಅದನ್ನು ಧಾರಣೆ ಮಾಡಿರ್ತಕ್ಕಂಥವ್ರಿಗೆ ಆಮೇಲೆ ಕೈಕಾಲು ನೋವು ಬಂತು, ಅಥವಾ ಹುಷಾರಿಲ್ಲದೆ ಆಯಿತು, ಆರೋಗ್ಯ ಕೆಡ್ತು, ಹೀಗೆಲ್ಲ ಆಗಿರ್ತಕ್ಕಂಥ ಲಕ್ಷಣಗಳುಂಟು. ಯಾವಾಗ ಅಂತಂದರೆ, ನೀವು ತಗೊಂಡಿರ್ತಕ್ಕಂಥ ಬಂಗಾರವೋ, ಬೆಳ್ಳಿಯೋ ಯಾವುದೋ ಒಂದು ವಸ್ತುವಿನ ಮೇಲೆ ಆ ವ್ಯಕ್ತಿ ಯಾರು ತೀರೋಗಿದ್ದಾರೆ, ಆ ವ್ಯಕ್ತಿಗೆ ವ್ಯಾಮೋಹವಿದ್ದ ಪಕ್ಷದಲ್ಲಿ ಮಾತ್ರ ಅದಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಖಂಡಿತ ಧಾರಣೆ ಮಾಡಬಹುದು. ಹಿರಿಯರ ಪ್ರಸಾದ ಅನ್ನೋ ರೂಪದಲ್ಲಿ ಹಿಂದೂ ಕೂಡ ಹಂಚುತ್ತಿದ್ರು ಅದು ಮನೆಯಲ್ಲಿ. ಯಾಕೆಂದರೆ ಹಿರಿಯರೊಬ್ಬರು ತೀರು ಹೋಗಿದ್ದಾರೆ, ಅವರ ಮಕ್ಕಳು, ಗಂಡು ಮಕ್ಕಳಾದರೂ ಅಷ್ಟೇ, ಸೊಸೆಯಂದರು, ಹೆಣ್ಮಕ್ಳು, ಮೊಮ್ಮಕ್ಕಳಿಗೂ ಕೂಡ ಅದರ ಸ್ವಲ್ಪ ಅಂಶ ಭಾಗವನ್ನು ಪ್ರಸಾದ ರೂಪ ಅಂತ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು.
ಅದು ಈಗಲೂ ಎಷ್ಟೋ ಕಡೆಗಳಲ್ಲಿ ಇದೆ ಕೂಡ. ಹಾಗಾಗಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ತಪ್ಪೇನೂ ಇಲ್ಲ, ತಗೊಂಡು ಧಾರಣೆ ಮಾಡ್ಬೋದು ಸಹಜ ಸ್ಥಿತಿಯಲ್ಲಿ, ವ್ಯಾಮೋಹವಿಲ್ಲದ ಸ್ಥಿತಿಯಲ್ಲಿ. ಇದು ಅರ್ಥ ಮಾಡ್ಕೋಬೇಕು. ಹಾಗೂ ನಿಮಗೊಂದೊಮ್ಮೆ ಹೇಗಪ್ಪ ಧಾರಣೆ ಮಾಡೋದು, ಸಂಶಯಾತಿ ಇರೋಗಿದ್ದಾರೆ ಹಾಗೆ ಹೇಗೆ ಅಂತಂದರೆ 2 ಥರದಲ್ಲಿ ಧಾರಣೆ ಮಾಡಬಹುದು. ಒಂದು, ಅದನ್ನು ನಿಮಗೆ ಭಾವನೆ ಒಪ್ಪಿದ ಪಕ್ಷದಲ್ಲಿ ಅದನ್ನು ರೂಪಾಂತರಗೊಳಿಸ್ತಕ್ಕಂಥದ್ದು. ಹೇಗೆ ಅಂತಂದರೆ ಆ ಬಂಗಾರವನ್ನು ಕೊಟ್ಟು ಆ ಬಂಗಾರದ ಬದಲಿಗೆ ಅದೇ ಬಂಗಾರದ ಇನ್ನೊಂದು ತೂಕವನ್ನು ಬದಲಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಇಲ್ಲ ನಮಗೆ ಅದನ್ನು ಅದೇ ರೀತಿಯಲ್ಲೇ ಧಾರಣೆ ಮಾಡಬೇಕು. ಆದರೆ ಇದೊಂದು ಸಮಸ್ಯೆ ಇದೆಯಲ್ಲ, ಏನು ಮಾಡಬೇಕು ಅಂತಂದರೆ ಈ ಹುಣ್ಣಿಮೆ ಅಮಾವಾಸ್ಯೆ ಸಂದರ್ಭದಲ್ಲಿ 2 ದಿವಸ ಮೊದಲು, ಹುಣ್ಣಿಮೆಗೆ 2 ದಿವಸ ಮೊದಲು ಅಥವಾ ಅಮಾವಾಸ್ಯೆಗೆ ಮೊದಲು 2 ದಿವಸ ಮೊದಲು ಒಂದು ಉಪ್ಪು ನೀರಿನ ಪಾತ್ರೆಯನ್ನು ಸಿದ್ಧಪಡಿಸ್ಕೊಳ್ಳಿ. ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿ ನೀರು ಹಾಕಿ ಅದನ್ನು ಕರಡ್ಬಿಟ್ಟು ಉಪ್ಪು ನೀರನ್ನು ಸಿದ್ಧಪಡಿಸ್ಕೊಂಡು, ಅಥವಾ ಸಮುದ್ರದ ನೀರು ಸಿಗ್ತದೆ ಹೇಳಾದ್ರೆ ಒಂದು 2-3 ಲೀಟ್ರ್ ಸಮುದ್ರದ ನೀರನ್ನು ಸಂಪಾದನೆ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ, ಅದು ಬಂಗಾರ ಬೆಳ್ಳಿ ಯಾವ ವಸ್ತು ನೀವು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಆ ನೀರಲ್ಲಿ ಮುಳುಗಿಸಿಟ್ಬಿಡೋದು. ಇದನ್ನು ಒಂದು 3-4 ಅಮಾವಾಸ್ಯೆಗಳಲ್ಲಿ ಮಾಡಬೇಕು. 3-4 ಅಮಾವಾಸ್ಯೆ ಎಷ್ಟು ದಿನಗಳವರೆಗೂ ಕಂಪ್ಲೀಟ್ ಅದನ್ನು 2 ದಿವಸ ಮೊದಲು ನಿಲ್ಲಿಸಬೇಕು, ಅಮಾವಾಸ್ಯೆ ಮುಗಿದ ನಂತರ ತೆಗಿಬೇಕು, ಹುಣ್ಣಿಮೆ ಮುಗಿದ ನಂತರದಲ್ಲಿ ತೆಗಿಬೇಕು. ಅದಕ್ಕೆ ನೆನೆಸೋಕ್ಕಿಂತ ಮುಂಚೆ ಇವರು ಅದನ್ನು ಕೈಲಿ ಹಿಡ್ಕೊಂಡು ಅದನ್ನ ಪರೀಕ್ಷೆ ಮಾಡೋಕ್ಕೆ ಬರುತ್ತೆ. ಅದರಲ್ಲಿರ್ತಕ್ಕಂಥ ವೈಬ್ರೇಷನ್ ಅನ್ನು ಪರೀಕ್ಷೆ ಮಾಡ್ಲಿಕ್ಕೆ ನಿಮಗೆ ಬರ್ತದೆ. ಹೇಗೆ ಮಾಡಬೇಕು ಅಂತಂದರೆ ಶರೀರವನ್ನು ನೆಲಕ್ಕೆ ಸ್ಪರ್ಶ ಮಾಡದೇ ಇರೋ ರೀತಿಯಲ್ಲಿ ಕೂತ್ಕೊಂಡು ಆ ಬಂಗಾರದ ವಸ್ತುವನ್ನು ಕೈ ಹೀಗೆ ಹಿಡ್ಕೊಳ್ಳಿ. ಮುಷ್ಟಿಕಟ್ಟು ಹೀಗೆ ಹಿಡ್ಕೊಂಡ್ಬಿಟ್ಟು ಕೂತ್ಕೊಂಡ್ರೆ ನೀವು ಅಂತಂದರೆ ಕಣ್ಣು ಮುಚ್ಕೊಂಡು ಹೀಗೆ ಕೂತ್ಕೊಂಡು ನಿಮ್ಮ ಸಂಪೂರ್ಣ ಗಮನವನ್ನು ಆ ಬಂಗಾರದ ವಸ್ತುವಿನ ಮೇಲೆ ಹರಿಸಬೇಕು. ಆವಾಗ ಅದು ಶರೀರವನ್ನು ಬಿಸಿ ಮಾಡಿದರೆ ಅಥವಾ ಮೈಯೊಳಗಡೆ ಏನಾದ್ರು ಉರಿಯನ್ನು ತಂದರೆ, ತಲೆನೋವು ಅಥವಾ ಮೈಕೈ ನೋವು ಇತ್ಯಾದಿಗಳಂತಂದರೆ, ಒಟ್ಟಾರೆ ಯಾವ ಸಮಸ್ಯೆ ಆಗಲಿಲ್ಲ ನಿಮಗೆ ಅಂದರೆ ನೀವು ಅದನ್ನು ಒಂದು ಸಾರಿ ಪಾಲಿಶ್ ಗಿಲಿಶ್ ಇತ್ಯಾದಿಗಳನ್ನೆಲ್ಲ ಮಾಡಿಸ್ಬಿಟ್ಟು ಧಾರಣೆ ಮಾಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಅದಿಲ್ಲ, ನಿಮಗೆ ಅದರ ಅನುಭವ ಆಗ್ತಿದೆ, ನಿಮ್ಮ ಶರೀರ ನೆಲಕ್ಕೆ ಸ್ಪರ್ಶ ಆಗಿರಬಾರ್ದು. ನೆಲಕ್ಕೆ ಟಚ್ ಆದರೂ ಉಪಯೋಗ ಇಲ್ಲ, ಯಾಕೆಂತಂದರೆ ನ್ಯೂಟ್ರಲೈಸ್ ಆಗಿ ಹೋಗ್ತದೆ ಆ ವೈಬ್ರೇಷನ್ಸ್. ಹಾಗಾಗಿ ನೀವು ಅದನ್ನ ಫೀಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೆಲಕ್ಕೆ ತಾಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಕೂತ್ಕೊಂಡು ಒಂದು 20-25 ನಿಮಿಷ ಹಿಡ್ಕೊಂಡು ನೀವು ಕೂತಿದ್ದರೆ ಖಂಡಿತವಾಗಿ ಅದರಲ್ಲಿ ನೆಗೆಟಿವ್ ವೈಬ್ಸ್ ಇದ್ದ ಪಕ್ಷದಲ್ಲಿ ತಲೆನೋವು ಬರಬಹುದು, ಬೆನ್ನು ನೋವು ಬರ್ಬೋದು, ಗಂಟುಗಳಲ್ಲಿ ನೋವು ಕಾಣಿಸ್ಕೋಬೋದು, ಅಥವಾ ಶರೀರ ಅತಿಯಾಗಿ ಬೆವರ್ತಕ್ಕಂಥದ್ದು, ಭಯವಾಗ್ತಕ್ಕಂಥದ್ದು, ಗೊತ್ತಿಲ್ಲದೆ ಈ ಥರದ್ದೆಲ್ಲ ಲಕ್ಷಣಗಳನ್ನು ನಿಮ್ಮ ಶರೀರ ಅನುಭವಿಸುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು 3 ರಾತ್ರಿ ಅಂದರೆ 3 ರಾತ್ರಿ 3 ಹಗಲು 24 hours 3 ದಿನಗಳ ಪರ್ಯಂತರ, ಅಮಾವಾಸ್ಯೆ ಹಿಂದಿನ ದಿನ ಇಟ್ಟು ಅಥವಾ ಹುಣ್ಣಿಮೆ ಹಿಂದಿನ ದಿನ ಇಟ್ಟು ಹುಣ್ಣಿಮೆ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ಅದನ್ನು ತೆಗೆದು ತೊಳೆದು ಧಾರಣೆ ಮಾಡಬಹುದು. ಅದಿಲ್ಲ, ಅದಕ್ಕೆ ನಿಮಗೆ ಸಮಾಧಾನ ಇಲ್ಲ ಅಂತಂದರೆ ನಿಮಗೆ ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿಯಲ್ಲಿ ಮಾಡಬಹುದು, ಏನು ತೊಂದರೆ ಇಲ್ಲ. ಹಾಗಿದ್ರೆ ಗುರುಗಳ ನೀವು ತಿಳಿಸೋ ಹಾಗೆ ತೀರಿ ಹೋಗಿರುವಂಥ ವ್ಯಕ್ತಿಗಳ ಆಭರಣ ಅಕಸ್ಮಾತ್ ತೀರಾಮಾನ ಅವ್ರಿಗೆ ಅದ್ರ ಮೇಲೆ ವ್ಯಾಮೋಹ ಇಲ್ಲ ಅಂತಾದರೆ ಧಾರಣೆ ಮಾಡ್ಬೋದು. ಇಲ್ಲದೇ ಇದ್ರೆ ನಿಮ್ಮ ಮನಸ್ಸಿಗೆ ಅನಿಸ್ದ ಹಾಗೆ ಗುರುಗಳು ಹೇಳಿದ ಹಾಗೆ ಮಾಡಿ ಅದನ್ನು ಕರಗಿಸಿ ಅಥವಾ ಕೊಟ್ಟು ಬೇರೆ ಆಭರಣವನ್ನ ಕೊಂಡ್ಕೊಳ್ಬೋದು, ಯಾವುದೇ ದೋಷವಿಲ್ಲ. ಇನ್ನೂ ಒಂದು ಪಾಯಿಂಟ್, ಎಷ್ಟೋ ಜನ ಏನು ಅನ್ಕೋತಾರೆ, ಬೇಡವೇ ಬೇಡ ನಮ್ಮ ಸವಾಸ ತಗೊಂಡೋಗಿ ಯಾವ್ದಾದ್ರು ಹುಂಡಿಗೆ ಹಾಕ್ಬಿಡ್ತೀವಿ. ಖಂಡಿತ ಮಾಡ್ಬೋದು. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಇವತ್ತು ಕೋಟೇಶ್ವರ ಸ್ವಾಮಿ ದೇವಸ್ಥಾನ ಮಲೆನಾಡಿನಲ್ಲಿರುವಂಥದ್ದು ಬಹಳ ಪರಮ ಪವಿತ್ರವಾಗಿರುವಂಥ ಜಾಗ. ಒಂದು ಚೂರು ಆ ಕಡೆ ಈ ಕಡೆ ಆದರೂ ಕೂಡ ಪದ್ಧತಿ ಹೇಗೆ ಸೂಚನೆಯನ್ನ ಈಶ್ವರ ನೀಡ್ತಾ ಇದ್ದಾನೆ, ಈಗಲೂ ಕೂಡ ಕೆಲವೊಂದು ವಿಚಾರಗಳು ವಿಜ್ಞಾನಕ್ಕೆ ದೊಡ್ಡ ಸವಾಲು ಆಗಿ ನಿಲ್ಲತ್ತೆ. ಅಂತ ಒಂದು ಕ್ಷೇತ್ರದ ಬಗ್ಗೆ ತಾವು ಹೇಳ್ತಿದ್ರಿ, ಏನು ದೋಷ ಪರಿಹಾರ ಮಾಡ್ಕೊಳ್ಬಹುದು ಅಲ್ಲಿ ಹೋಗೋದ್ರಿಂದ? ಮುಖ್ಯವಾಗಿ ಕೋಟೇಶ್ವರನ ಸನ್ನಿಧಾನದಲ್ಲಿರ್ತಕ್ಕಂತಹ ಸೇವೆಗಳು ಯಾವ್ಯಾವುದು? ಎಲ್ಲ ರೀತಿ ಶಿವನ ದೇವಸ್ಥಾನದಲ್ಲಿದ್ದಂಥ ಸೇವೆಗಳು ಅಲ್ಲೂ ಇದೆ. ಆದರೆ ವ್ಯತ್ಯಾಸ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ತೀರ್ಥಾಭಿಷೇಕದಲ್ಲಿ ವ್ಯತ್ಯಾಸ ಉಂಟು. ತೀರ್ಥಾಭಿಷೇಕಕ್ಕೆ ಬಾವಿ ನೀರನ್ನು ಬಳಸೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ನಲ್ಲ, ದೇವಸ್ಥಾನದ ವಾಯವ್ಯ ಭಾಗದಲ್ಲಿ ಅಲ್ಲಿ ಗಾಲವ ತೀರ್ಥ ಅಂಥೇಳಿ ಇರ್ತಕ್ಕಂಥದ್ದು. ಆ ಒಂದು ಗಾಲವ ತೀರ್ಥದ ನೀರನ್ನು ತಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮುಖ್ಯವಾಗಿ 3 ವಿಚಾರ ಅಲ್ಲಿ ಬರ್ತದೆ. ಯಾವುದು ಅಂತಂದರೆ ವಿದ್ಯಾಭ್ಯಾಸ. ನಾನು ಗಮನಿಸಿರ್ತಕ್ಕಂಥ ರೀತಿಯಲ್ಲಿ ಹೇಳೋದಾದರೆ, ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇರತಕ್ಕಂತಹ ಅನೇಕರು ಅಲ್ಲಿ ಹೋಗಿ ಆ ದೇವರಿಗೆ ಸರಿಯಾದ ರೀತಿಯಲ್ಲಿ ಪಂಚಾಮೃತ ರುದ್ರಾಭಿಷೇಕ ಇತ್ಯಾದಿಗಳನ್ನು ಮಾಡಿಸಿ ಬಂದ ಪಕ್ಷದಲ್ಲಿ, ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ವ್ಯವಸ್ಥಿತವಾಗಿ ನಡೆಸಿದ ಪಕ್ಷದಲ್ಲಿ ವಿದ್ಯಾವಂತರಾಗ್ತಕ್ಕಂಥದ್ದು. ಆ ದೇವಸ್ಥಾನಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥವ್ರು ಅನೇಕರು ಇವತ್ತು ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ. ನಾನು ಕಂಡಿರ್ತಕ್ಕಂಥದ್ದನ್ನ ಹೇಳ್ತಾ ಇದ್ದೀನಿ.
ವಿದೇಶದಲ್ಲಿ ಅದ್ಭುತವಾಗಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿಕೊಂಡು ಇವತ್ತಿಗೂ ಊರಿಗೆ ಬಂದರೆ ತಪ್ಪದೇ ಕ್ಷೇತ್ರಕ್ಕೆ ಬಂದು ದೇವಸ್ಥಾನಕ್ಕೆ ಬಂದು ಸೇವೆಯನ್ನು ಮಾಡಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು. ಆರೋಗ್ಯಕ್ಕೆ ಸಂಬಂಧಪಟ್ಟು ಅಲ್ಲಿ ಬಂದಿರತಕ್ಕಂಥವ್ರಿಗೆ ಎಷ್ಟೋ ಜನರಿಗೆ, ಅದು ಕೂಡ ನಮ್ಮ ಎದುರುಗಡೆ ದಾಖಲೆ ಇದೆ. ಒಬ್ಬ ಮನುಷ್ಯನಿಗೆ ಅಲ್ಲಿ ನಡೆದ ಒಂದು ಘಟನೆ ಹೇಳಬೇಕು. ಆಕಸ್ಮಿಕವಾಗಿ ಕಾಡಿನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭ, ಅಲ್ಲೆಲ್ಲ ಸ್ವಲ್ಪ ಮಲೆನಾಡಿನ ಜನ ಕಾಡಿನಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ. ಮಳೆಗಾಲದಲ್ಲೂ ಹೋಗ್ತಾರೆ, ಏನಾದ್ರು ತರಕಾರಿ ಗಿರ್ಕಾರಿ ಸಿಗುತ್ತೆ ಅಂತ ಹೋಗ್ತಾರೆ. ಕಾಡಿನ ತರಕಾರಿಗಳು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಇವತ್ತು ಬೆಂಗಳೂರಿನಂಥ ಪಟ್ಟಣದಲ್ಲಿರ್ತಕ್ಕಂಥವರಿಗೆ ಕಾಡಲ್ಲಿ ಸಿಗ್ತಕ್ಕಂಥ ಎಷ್ಟೋ ತರಕಾರಿಗಳ ಬಗ್ಗೆ ಗೊತ್ತಿಲ್ಲ. ಹಾಗೆ ತರಕಾರಿ ತರಲಿಕ್ಕೆ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಕರಡಿ ದಾಳಿ ಮಾಡ್ತು. ಕರಡಿ ದಾಳಿ ಮಾಡಿ ಆತನನ್ನು ಕಚ್ಚಿ ಸಂಪೂರ್ಣವಾಗಿ ಹರಿದು ಬಿಡ್ತು ಮುಖನೆಲ್ಲ. ತುಂಬ ದೊಡ್ಡ ಮಟ್ಟದ ಗಾಯ ಎಲ್ಲ ಆಗಿತ್ತು. ಆ ಮನುಷ್ಯ ಅದಕ್ಕೆ ಎಷ್ಟು ಔಷಧಿ ಮಾಡಿಸಿದ್ರೂ ಕೂಡ ಹುಷಾರು ಸಂಪೂರ್ಣ ಆಗದೇ ಇದ್ದಿದ್ದು, ಕರಡಿ ಕಚ್ಚಿದ್ದು. ಆ ನಂತರದಲ್ಲಿ ಅಲ್ಲಿ ಬಂದು ಸೇವೆ ಇತ್ಯಾದಿಗಳನ್ನು ಮಾಡಿ ಆ ಒಂದು ತೀರ್ಥದಿಂದ ಆ ಒಂದು ಗಾಯಗಳನ್ನು ತೊಳಿತಾ ಬಂದು ಸಂಪೂರ್ಣವಾಗಿ ಗುಣಮುಖನಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ನಾವು ನೋಡಿದ್ದೇವೆ. ಇದೊಂದು ವಿಚಾರ ಆಯಿತು. ಇನ್ನೊಂದು ಏನಂತಂದರೆ ರಕ್ಷಣೆ ವಿಷಯದಲ್ಲೂ ಅಷ್ಟೇ. ಅಲ್ಲಿ ಬಂದು ಆ ಶಿವನಿಗೆ ಮಾಮೂಲಿ ಪೂಜಾದಿಗಳನ್ನು ಮಾಡಿ ನೈವೇದ್ಯ ರೂಪದಲ್ಲಿ ಅಲ್ಲಿ ನಡೀತಕ್ಕಂಥದ್ದು ಅಕ್ಕಿಯನ್ನು ಸಮರ್ಪಣೆ ಮಾಡ್ತಾರೆ. ಹಣ್ಣು ಕಾಯಿಯನ್ನು ಬಿಟ್ಟು ಕೆಲವು ಕ್ಷೇತ್ರಗಳಲ್ಲಿ ಅನ್ನ ನೈವೇದ್ಯ ಇದ್ದ ಹಾಗೆ ಇಲ್ಲಿ ಅಕ್ಕಿಯನ್ನು ನೈವೇದ್ಯ ಮಾಡ್ತಕ್ಕಂಥ ಒಂದು ಕ್ರಮ ಇದೆ. ಆ ಕ್ರಮದಂತೆ ಅಲ್ಲಿ ಬಂದು ಅಕ್ಕಿಯನ್ನು ನೈವೇದ್ಯ ಮಾಡಿಸಿ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿ ಹೋದವರಿಗೆ ಅನೇಕ ರೀತಿಯ ವಿಷಯಗಳಲ್ಲಿ ಅದು ಕೆಲವು ಸಂದರ್ಭ ಏನಾಗ್ತದೆ ಅಂದರೆ, ಈ ಮಾಟ ಮಂತ್ರ ಶತ್ರುಗಳು ಇತ್ಯಾದಿಗಳು ಸುಮ್ಮನೆ ಅನಾವಶ್ಯಕವಾಗಿ ಕೀಟಲೆ ಕೊಡ್ತಾ ಇದ್ದರೆ, ತೊಂದರೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಸೇವೆಯನ್ನು ಮಾಡಿ ಹೋದಂಥ ಎಷ್ಟೋ ಜನರಿಗೆ ಆ ಒಂದು ಬಾಧೆಯಿಂದ, ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾದಂಥ ಪರಿಹಾರ ಅಂತಕ್ಕಂಥದ್ದು ಸಿಕ್ಕಿದೆ. ಹಾಗಾಗಿ ಅಲ್ಲಿ ಹೋಗಿ ನಿಮ್ಮ ಯಾವ ಸಮಸ್ಯೆ ಇದೆ ಅನ್ನೋ ವಿಚಾರವನ್ನು ಅಲ್ಲಿರ್ತಕ್ಕಂತಹ ಪ್ರಧಾನವಾಗಿ ಯಾರು ಅಲ್ಲಿ ಕೈಂಕರ್ಯ ಮಾಡೋರಿದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿ ಅರ್ಚಕರು, ಅವರಲ್ಲಿ ವಿಷಯವನ್ನು ಹೇಳಿ ಇಂಥ ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಒಳಗಿನಿಂದ ಅವರಿಗೆ ಒಂದು ಪ್ರಚೋದನೆ ಅಂತಕ್ಕಂಥದ್ದು ಬರ್ತದೆ. ಯಾಕೆಂದರೆ ನಿಷ್ಠಾವಂತರ ಅಲ್ಲದೇ ಇರತಕ್ಕಂಥವರನ್ನು ಆ ಕ್ಷೇತ್ರ ಒಳಗಡೆ ಇಟ್ಕೊಳ್ಳೋದಿಲ್ಲ. ಅದು ವಿಶೇಷ. ಅಲ್ಲಿ ಹೊರಟು ಹೋಗ್ತಾರೆ ಅವರು. 3-4 ದಿವಸ ವಾರಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಅರ್ಚಕರು ಕೂಡ ಇದ್ದಾರೆ, ವರ್ಷಗಟ್ಟಲೆ ಮಾಡಿದವರು ಕೂಡ ಇದ್ದಾರೆ. ಹಾಗಾಗಿ ಅಂಥವರನ್ನು ಹೋಗಿ ಅಲ್ಲಿ ಅರ್ಚಕರನ್ನು ಭೇಟಿ ಮಾಡಿ ವಿಷಯವನ್ನು ತಿಳಿಸಿ ಸಮಸ್ಯೆಯನ್ನು ಹೇಳಿಕೊಂಡು ಅವರು ಯಾವ ಸೇವೆಯನ್ನು ಮಾಡಿ ಸರಿ ಹೋಗ್ತದೆ ಅಂತ ಒಂದು ಪ್ರೇರೇಪಣೆ ದೈವ ಪ್ರೇರಣೆಯಿಂದ ಕೊಡ್ತಾರೋ ಆ ರೀತಿಯ ಸೇವೆಯನ್ನು ಮಾಡಬೇಕು. ಇದಾದ ನಂತರದಲ್ಲಿ ಪೂರ್ಣವಾಗಿರತಕ್ಕಂಥ ಅನುಗ್ರಹ. ಇಂತಿಷ್ಟು ಬಾರಿ ಬನ್ನಿ ಅಂತ ಕೂಡ ಹೇಳ್ತಾರೆ ಅವರು. ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಅಲ್ಲಿ ಡಿಮಾಂಡಿಂಗ್ ಇಲ್ಲ. ಇಂತಿಷ್ಟು ಕೊಟ್ಟರೆ ನಾವು ಮಾಡೋದು, ನೀವು 300 ರೂಪಾಯಿ ಕೊಟ್ಟೇ ತೆಂಗಿನಕಾಯಿ ತೊಗೋಬೇಕು, 500 ರೂಪಾಯಿ ಕೊಟ್ಟೇ ಯಂತ್ರ ತೊಗೋಬೇಕು, ಈ ಥರದ ವ್ಯವಸ್ಥೆ ಇಲ್ಲ. ಅಲ್ಲಿ ನಿಮ್ಮ ಶಕ್ತಿಯಾನುಸಾರ ಸೇವೆಯನ್ನು ಮಾಡಬಹುದು. ಹಾಗಾಗಿ ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅಲ್ಲಿ ಏನು ಪ್ರೇರೇಪಣೆ ಆಗ್ತದೆ ಆ ಒಂದು ಆಚರಣೆಯನ್ನು ಮಾಡಿ ಸುಖ, ಶಾಂತಿ, ನೆಮ್ಮದಿ ಇತ್ಯಾದಿಗಳನ್ನೆಲ್ಲ ಹೊಂದಲಿಕ್ಕೆ ಅವಕಾಶ ಉಂಟು. ಗುರುಗಳೇ, ದೋಷ ಪರಿಹಾರ ವಿಭಾಗದಲ್ಲಿ ಯಾರೆಲ್ಲ ಹೋದರೆ ಏನೆಲ್ಲ ಪರಿಹಾರ ಕಂಡುಕೊಳ್ಬಹುದು ಕೋಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಆದಿಗುರು ಶಂಕರಾಚಾರ್ಯರ ಕುರಿತಾಗಿ ಸ್ಮರಿಸ್ಕೊಂಡ್ರೆ ಗುರುಗಳೇ, ಕ್ಷೇತ್ರ ಅಂತಲ್ಲ, ಕ್ಷೇತ್ರ ಅಂದರೆ ಇಡೀ ಭಾರತವೇ ಅವರ ಸುಕ್ಷೇತ್ರ ಅಂತ ಹೇಳ್ಬೋದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಾಲ್ನಡಿಗೆಯಲ್ಲಿ ಪರ್ಯಟನೆ ಮಾಡಿದ್ದು ಕೇವಲ 32 ವರ್ಷಕ್ಕೆ ಅಂತ ಹೇಳಿದ್ರೆ, ಮತ್ತು ನಾವಿಲ್ಲಿ ಸ್ಮರಿಸ್ಕೊಳ್ಬೇಕು ಅವರ ತಾಯಿ 32 ವರ್ಷಕ್ಕೆ ಅನ್ನೋ ಪಾಯಿಂಟಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕು. 16 ವರ್ಷ ಅವ್ರು ಇತ್ಲಗೆ ಇದ್ರು. ಹೌದು, 16 ವರ್ಷದಲ್ಲಿ. ಜೊತೆಗೆ ಅವರ ತಾಯಿ, ನಾನು ಸನ್ಯಾಸಿ ಜೀವನಕ್ಕೆ ನಿನ್ನನ್ನು ಕಳಿಸೋದಿಲ್ಲ ಅಂದಾಗ ಆದಂತಹ ವಿಸ್ಮಯಕಾರಿ ವಿಚಾರವ ಅದ್ಭುತ ಅಲ್ವಾ ಗುರುಗಳೇ? ಗುರುಗಳೇ, ಶಂಕರಾಚಾರ್ಯರ ಆರಾಧನೆಯನ್ನ ಮಾಡಬಹುದಾ? ಮಾಡೋದಾದ್ರೆ ಅದರ ಪದ್ಧತಿ ಹೇಗೆ ಮತ್ತು ಏನು ದೋಷ ಪರಿಹಾರ ಮಾಡ್ಕೊಳ್ಬಹುದು? ಮೋಹ ಮುದ್ಗರ ಎಲ್ಲಕ್ಕಿಂತ ದೊಡ್ಡದು. ಮುದ್ಗರ ಅಂತಂದ್ರೆ ಏನು ಅಂತಂದ್ರೆ ಗದೆ ಅಂತ, ಗದೆಯ ಥರದ ಒಂದು ಆಯುಧ. ಅದು ಮೋಹಕ್ಕೆ ಮುದ್ಗರ. ಶಂಕರಾಚಾರ್ಯರ ಆರಾಧನೆ ಮಾಡೋ ವಿಚಾರ ನೀವು ಕೇಳಿದ್ರಲ್ವಾ? ಶಂಕರಾಚಾರ್ಯರ ಆರಾಧನೆ ಮಾಡಿದ್ದರಿಂದ ಏನೇನು ದೋಷ ಪರಿಹಾರ? ಶಂಕರಾಚಾರ್ಯರ ಆರಾಧನೆ ಇದು ಒಂಥರ ವಿಚಿತ್ರ ಸ್ಥಿತಿ. ವೈಶಾಖ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿವಸ ಶಂಕರಾಚಾರ್ಯರ ಅವತಾರವಾಗಿದ್ದು, ವೈಶಾಖದ ನಂತರ ಜ್ಯೇಷ್ಠ, ಆಷಾಢ, ಶ್ರಾವಣ ಕಳೆದಿದೆ. ಈಗ ಭಾದ್ರಪದ ಮಾಸದಲ್ಲಿ ಶುದ್ಧ ಪಂಚಮಿಯ ದಿವಸ ನಾವಿದ್ದೇವೆ. ಇವತ್ತು ಕರೆಕ್ಟ್ 4 ತಿಂಗಳಾಗಿದೆ, ಚಾತುರ್ಮಾಸ್ಯ ಆಗಿದೆ ಶಂಕರಾಚಾರ್ಯರ ಜನನ ಆದ ಆ ಒಂದು ದಿನಕ್ಕೆ ಇವತ್ತಿಗೆ.
ವಿಚಿತ್ರ ಅಂದರೆ ಇವತ್ತು ಕೂಡ ವೈಶಾಖ ಶುದ್ಧ ಪಂಚಮಿ ಇದ್ದಾಗೆ ಭಾದ್ರಪದ ಶುದ್ಧ ಪಂಚಮಿ ಇವತ್ತು ಗುರುವಾರ ಪಂಚಮಿ ದಿವಸ ಶಂಕರಾಚಾರ್ಯರು ಅವರ ಒಂದು ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ನನಗಿವತ್ತು ಪ್ರೇರೇಪಣೆ ಕೊಟ್ಟರು. ತೀರ್ಮಾನ ಇರಲಿಲ್ಲ ಇವತ್ತು ಯಾವ ವಿಷಯ ಮಾತಾಡಬೇಕು ಅಂತ ನಾನೇ ನಿರ್ಧಾರ ಮಾಡಿಕೊಂಡಿರಲಿಲ್ಲ. ಆದರೆ ಗುರುವಾರ ಯಾಕೆ ಶಂಕರರ ಬಗ್ಗೆ ಮಾತಾಡಬಾರ್ದು ಅಂತ ಬಂತು. ಶಂಕರಾಚಾರ್ಯರ ಆರಾಧನೆಯನ್ನು ಹೋಗಿ ನೀವು ಕ್ಷೇತ್ರ ಕಾಲಡಿಯಲ್ಲಿ ಇವತ್ತಿಗೂ ಕೂಡ ಶಂಕರ ಮಠ ಇದೆ. ಶಂಕರಾಚಾರ್ಯರು ಬಾಳು ಬದುಕಿರತಕ್ಕಂಥ ಒಂದು ಪೂರ್ಣಾ ನದಿಯ ತೀರ ಇವತ್ತಿಗೂ ಕೂಡ ಇದೆ. ಕೇರಳದಲ್ಲಿದೆ ಕಾಲಡಿ ಅಂಥೇಳಿ ಊರು. ಇರಲಿ ಹಾಗಂಥೇಳಿ ಅವರು ವಿಶ್ವವ್ಯಾಪಿ ಜಗದ್ಗುರುಗಳು ಅಂಥೇಳಿ ಶಂಕರರನ್ನು ಆರಾಧನೆ ಯಾರೂ ಮಾಡಬಹುದು, ಏನೂ ತಪ್ಪಿಲ್ಲ. ಇವತ್ತು ಶಂಕರಾಚಾರ್ಯರ ಫೋಟೋಗಳು ಬೇಕಾದಷ್ಟು ಸಿಕ್ಕತ್ತೆ, ಕಾಲ್ಪನಿಕವಾದ ಫೋಟೋಗಳೇನೆ, ಮತ್ತು ಯಾವುದೂ ಕೂಡ ಹೌದು ಅವ್ರದ್ದೇನು ಆ ಟೈಮಲ್ಲಿದ್ದು ಫೋಟೋ ಹೊಡ್ಕೊಂಡಿದ್ರಾ? ಅವರ ಲಕ್ಷಣವನ್ನು ಯಾವುದೋ ಒಂದು ಮಾಧವೀಯ ಶಂಕರ ವಿಜಯ ಇರ್ಬೋದು, ಬೇರೆ ಬೇರೆ ಶಂಕರಾಚಾರ್ಯರ ಶಂಕರ ವಿಜಯಂ ಅಂತಕ್ಕಂಥ ಗ್ರಂಥದಲ್ಲಿ ಅವರ ಲಕ್ಷಣವನ್ನು ಏನು ಹೇಳ್ತದೆ, ಆ ಲಕ್ಷಣದ ಆಧಾರದ ಮೇಲೆ ಯಾರೋ ಒಬ್ಬ ಕಲಾವಿದ ಚಿತ್ರಿಸಿರ್ತಕ್ಕಂಥ ಪಟವೇ ಹೊರತು ಶಂಕರಾಚಾರ್ಯರನ್ನು ಫೋಟೋ ಹೊಡೆದಿದ್ದು ಅಲ್ವಲ್ಲ ಅದು. ಹಾಗಂತ ಹೇಳ್ಕೊಂಡು ಚಿತ್ರ ಅಂದರೆ ಇಡೀ ಭಾರತ ಅಂತಲ್ಲ, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಆ ಚಿತ್ರವನ್ನು ಫೋಟೋವನ್ನು ನೋಡಿದರೂ ಕೂಡ ಆ ಫೋಟೋ ನೋಡಿದ ತಕ್ಷಣದ ಹೇಳ್ತಾರೆ ಏನಂತ, ಶಂಕರಾಚಾರ್ಯರು ಇದು ಅಂಥೇಳಿ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದ ರಾಘವೇಂದ್ರ ಶ್ರೀಗಳನ್ನು ಅಷ್ಟೇ, ಶಿರಡಿ ಸಾಯಿಬಾಬಾ ಇರ್ಬೋದು, ಸಾಯಿಬಾಬಾ ಅವರದ್ದಾದರೂ ಫೋಟೋಗಳಿದೆ. ಮಂತ್ರಾಲಯದ ರಾಘವೇಂದ್ರ ರಾಯರದ್ದು ಫೋಟೋ ಎಲ್ಲಿದೆ? ಆ ಕಾಲದಲ್ಲಿ ಏನು ಫೋಟೋ ಹೊಡೆದಿದ್ರಾ? ಹಾಗೆ ಯಾವುದೇ ಒಬ್ಬ ಸಾಧಕರ ನೈಜ ಫೋಟೋ ಸಿಕ್ಕಲಿಲ್ಲ ಅಂದರೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿತ್ರ ಸಿಗ್ತದೆ, ತೊಗೊಂಬಂದು ಇಟ್ಕೊಂಡು ಅದಕ್ಕೆ ನಾವು ಅವರನ್ನು ಭಾವಿಸಿ ಪೂಜಿಸಿ ನಮ್ಮ ಶ್ರದ್ಧಾಭಕ್ತಿಯನ್ನು ಸಮರ್ಪಣೆ ಮಾಡ್ತೇವೆ. ಇದರಿಂದ ಬರೋದಿಲ್ಲ, ಇದು ಅಂದರೆ ಸಮರ್ಪಣೆ ಆಗಿದ್ದು ಬರ್ತದೆ, ಅದು ಎರಡನೇ ವಿಚಾರ. ಬರೋದಿಲ್ಲ ಅಂದರೆ ಯಾವುದು ಬರೋದಿಲ್ಲ ಅಂದರೆ ಶಂಕರಾಚಾರ್ಯರ ಸುಮ್ಮನೆ ಒಂದು ಪೂಜೆ ಒಂದು ಮಾಡಿದ್ರಿಂದ ಯಾವುದೂ ಏನೂ ಬರೋದಿಲ್ಲ. ಬದಲಾಗಿ ಅವರ ಗ್ರಂಥಗಳಲ್ಲಿ ಅವರು ಹೇಳಿರೋ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗಾದರೂ ರೂಢಿಸ್ಕೋಬೇಕು. ಭಗವದ್ಗೀತೆಯಲ್ಲಿ ಅವರು ಒಂದು ಕಡೆ ಹೇಳ್ತಾರಲ್ಲ, ಭಗವದ್ಗೀತೆಯ ಒಂದು ವ್ಯಾಖ್ಯಾನವನ್ನು ಬರೆಯೋದ್ರಲ್ಲಿ ಅವ್ರು ಕೆಲವು ಕಡೆಯಲ್ಲಿ ಹೇಳ್ತಾರೆ, ಈಶ್ವರ ಅಂದ್ರೇನು, ನಾರಾಯಣ ಅಂದ್ರೇನು, ಅಂತರ್ಯಾಮಿ ಅಂದ್ರೇನು, ಇದನ್ನೆಲ್ಲ ವಿವರಣೆ ಕೊಡುತ್ತಾರೆ. ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ಜಾರಿಗೆ ತರಬೇಕೆ ಹೊರತು ಆ ಫೋಟೋಗೋ ಆ ಪುಸ್ತಕಕ್ಕೋ ಗ್ರಂಥಗಳಿಗೋ ನಾವು ಪೂಜೆ ಮಾಡಿದರೆ ಅದು ಉಪಯೋಗ ಇಲ್ಲ. ಇದನ್ನು ನಾವು ಮೊದಲು ತಿಳ್ಕೊಬೇಕು. ಮೋಹ ಮುದ್ಗರ ಅಂಥೇಳಿ ಒಂದು ಶ್ಲೋಕ ಅವರು ಬರೀತಾರೆ, ಒಂದು ಹಾಡಿದ್ದ ಹಾಗೆ ಅಂತ ಇಟ್ಕೊಳ್ಳಿ, ಆ ಒಂದು ಗುಚ್ಛ ಅದು, ಅದರಲ್ಲಿ ಸ್ತೋತ್ರಮಾಲೆ, ಅದರಲ್ಲಿ ಹೇಳ್ತಕ್ಕಂಥ ಎಲ್ಲ ವಿಚಾರ ಇವತ್ತು ಭಜಗೋವಿಂದಂ ಅಂಥೇಳಿ ಅನೇಕರಿಗೆ ಗೊತ್ತಿದೆ. ಅದರಲ್ಲಿ ಎಷ್ಟೋ ವಿಚಾರಗಳು. ಮೊದಲನೇದು ಯಾವುದು ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ಶ್ಲೋಕದಲ್ಲಿ ಅಂದರೆ, ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಃ. ಇದು ಶಂಕರಾಚಾರ್ಯರ ಧ್ಯೇಯವಾಕ್ಯ. ಈ ಪ್ರಪಂಚದಲ್ಲಿ ಪರಮಾತ್ಮ ಅಂತಕ್ಕಂಥದ್ದೇ ನಿತ್ಯ ಸತ್ಯವೇ ಹೊರತು ಈ ಪ್ರಪಂಚ, ಈ ವ್ಯವಸ್ಥೆ, ಈ ಸ್ಥಿತಿ ಇವೆಲ್ಲ ಏನಿದೆ ಇವೆಲ್ಲವೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಇದು ಬದಲಾಯಿಸ್ತಾ ಇರ್ತದೆ. ನೆನ್ನೆ ಇದ್ದಿದ್ದು ಇವತ್ತಿರೋದಿಲ್ಲ, ನೆನ್ನೆ ಇದ್ದಿದ್ದು ಇವತ್ತು ಹಳತಾಯಿತು. ನಮ್ಮ ಶರೀರದಲ್ಲೂ ಅಷ್ಟೇ, ಹುಟ್ಟಿದಾಗ ನಾವು ಹೇಗಿದ್ವೋ ಹಾಗೆ ಆಮೇಲೆ ಇರೋಲ್ಲ. ಬರೀ 6-3 ತಿಂಗಳಿಗೆ ಒಂದು ಶಿಶುವಿನಲ್ಲಿ ಎಷ್ಟು ಒಂದು ಬದಲಾವಣೆಗಳಾಗತ್ತೆ. ಈ ಬದಲಾವಣೆ ಅಂತಕ್ಕಂಥದ್ದು ಇರೋದರಿಂದ ಈ ಸೃಷ್ಟಿ, ಈ ಪ್ರಕೃತಿ ಅಂತಕ್ಕಂಥದ್ದು ಇದು ಶಾಶ್ವತ ಸತ್ಯ ಅಲ್ಲ. ಶಾಶ್ವತ ಸತ್ಯ ಅಂದರೆ ಭಗವಂತ ಮಾತ್ರ ಅಂತ ಹೇಳಿದ್ದಾರೆ. ಹೀಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ತಾ ಶಂಕರಾಚಾರ್ಯರ ಆರಾಧನೆ ಜೊತೆಯಲ್ಲಿ, ಅನುಷ್ಠಾನದ ಜೊತೆಯಲ್ಲಿ ಅವರ ಉಪದೇಶ ತತ್ವಗಳನ್ನು ನಾವು ಪಾಲನೆ ಮಾಡ್ತಾ ಹೋದರೆ ಮಾತ್ರವೇ ದೋಷ ಪರಿಹಾರ. ಎಲ್ಲಕ್ಕಿಂತ ದೊಡ್ಡ ದೋಷಗಳಿರೋದು ಒಬ್ಬ ಮನುಷ್ಯನಿಗೆ ಕಾಮಯೇಷಃ, ಕ್ರೋಧಯೇಷಃ, ರಜೋಗುಣ ಸಮುದ್ಭವ. ಮನುಷ್ಯನ ಭಾವನೆಗಳ ಉದ್ರೇಕದಿಂದಾಗಿ ಕಾಮ ಅಥವಾ ಇಚ್ಛೆ ಅಥವಾ ಅಪೇಕ್ಷೆ, ಆಸೆ, ಡಿಸೈರ್ಸ್ ಇವೆಲ್ಲವೂ ಕೂಡ ಹೆಚ್ಚಾಗ್ತದೆ. ಇದರಿಂದಾಗಿಯೇ ಕ್ರೋಧಾದ್ಭವತಿ ಸಮ್ಮೋಹ. ಈ ಕ್ರೋಧ ಅತಿಯಾದ ಆಸೆಯಿಂದ ಅತಿಯಾದ ಸಿಟ್ಟು, ಆ ಅತಿಯಾಗಿರ್ತಕ್ಕಂಥ ಸಿಟ್ಟಿನಿಂದಾಗಿಯೇ ಒಂಥರ ಬುದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅವಿವೇಕ ಸ್ಥಿತಿ ಬರ್ತಕ್ಕಂಥದ್ದು. ಅವಿವೇಕ ಸ್ಥಿತಿ ಬಂದಾಗ ಸರಿ ತಪ್ಪಿನ ವಿಮರ್ಶೆ ಮಾಡದೆ ಬಾಯಿಗೆ ಬಂದಂಗೆ ಮಾತಾಡೋದು, ಮನಸ್ಸಿಗೆ ಬಂದಂಗೆ ಕೆಲಸ ಮಾಡೋದು. ಇದರಿಂದಾಗಿ ಮನುಷ್ಯ ಸರ್ವನಾಶ ಆಗ್ತಾನೆ ಅಂತ ಹೇಳ್ತದೆ. ಹಾಗಾಗಿ ಇವೆಲ್ಲವೂ ಕೂಡ ಶಂಕರಾಚಾರ್ಯರ ಉಪದೇಶಗಳೇ. ಬರೀ ಅವರನ್ನು ಆರಾಧನೆ ಮಾಡೋದ್ರಿಂದ ಯಾವ ದೋಷವೂ ಪರಿಹಾರ ಆಗೋದಿಲ್ಲ. ಬದಲಾಗಿ ಅದನ್ನು ಅನುಷ್ಠಾನಕ್ಕೆ ತಂದರೆ, ಅವರ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಒಂದು 2-3% ಆದರೂ ಸಾಕು. ಯಾಕೆಂದರೆ ಒಂದು ಹಂಡೆಗಟ್ಟಲೆ ನೀವು ಹಾಲನ್ನು ಕಾಯಿಸಿಟ್ರೆ ಹಾಳು ಮಾಡೋದಕ್ಕೆ ಅದಕ್ಕೆ ಲೀಟ್ರ್ಗಟ್ಟಲೆ ಹುಳಿ ಹಾಕೋದು ಬೇಡ. 2 ಡ್ರಾಪ್ ನಿಂಬೆ ಹುಳಿ ಹಿಂಡಿದರೆ ಸಾಕಾಗ್ತದೆ.
ಹಾಗೇ ಅದೇ ಹಂಡೆಯಲ್ಲಿರ್ತಕ್ಕಂಥ ಹಾಲನ್ನು ಸಿಹಿ ಮಾಡಲಿಕ್ಕೆ 25 ಲೀಟ್ರ್ ಹಾಲಿದ್ರೆ 25 kg ಸಕ್ಕರೆ ಬೇಕಾಗೋದಿಲ್ಲ. ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಹಾಕಿದ್ರೆ ಸಾಕು. ಹಾಗೆ ನಮ್ಮ ಜೀವನವನ್ನು ಹುಳಿ ಹಿಂಡ್ಕೋಬೇಕೋ ಸಕ್ಕರೆ ಹಾಕ್ಕೋಬೇಕೋ ಅದು ನಮ್ಮ ತೀರ್ಮಾನವಾಗಿದ್ದರೆ ಚೆಂದ. ಗುರುಗಳೇ, ಇವತ್ತಿನ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗದಲ್ಲಿ ಮೆಸೇಜನ್ನು ಕಳಿಸಿರುವಂಥವ್ರು ದೈವಿಕ್ ಅವರ ತಂದೆ ನಾರಾಯಣ್ ಅಂತ. ಹುಟ್ಟಿರುವಂಥ ದಿನಾಂಕ ದೈವಿಕ್ದು 12/9/2004 ಬೆಳಗ್ಗೆ 7:30 ಭಾನುವಾರ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಕೊರೋನಾ ಸಮಯದಲ್ಲಿ ದೈವಿಕ್ಗೆ ಒಂಚೂರು ವಿದ್ಯೆಗೆ ತೊಂದರೆ ಆಯಿತು. ಸೊ ವಿದ್ಯೆ ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ. ಮುಂದೆ ಓದ್ತಾನ, ಈಗ ತಾತ್ಕಾಲಿಕವಾಗಿ ಒಂದು ಕಡೆ ಕೆಲಸ ಮಾಡ್ತಿದ್ದಾನೆ ನನ್ನ ಮಗ. ಮುಂದಿನ ದಿನಗಳಲ್ಲಿ ಓದು ಕಂಟಿನ್ಯೂ ಆಗುತ್ತಾ? ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಯಾಕಂದ್ರೆ ನಮ್ಮ ಹುಡುಗ ಚೆನ್ನಾಗೂ ಇದನ್ನು ನೋಡೋಕ್ಕೆ ಸ್ವಲ್ಪ, ಹಾಗಾಗಿ ಹೇಗೆ ಗುರುಗಳೇ ಅಂತ ಕೇಳ್ತಿದ್ದಾರೆ. ಮುಂದಿನ ಭವಿಷ್ಯ ಏನು? ಓದು ಕಂಟಿನ್ಯೂ ಮಾಡ್ತಾನಾ ಅಥವಾ ಬೇರೆ ಒಳ್ಳೆ ಕೆಲಸ ಸಿಗುತ್ತಾ, ಹೇಗೆ ಅಂತ ಕೇಳ್ತಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ಗಳ ಪ್ರಕಾರವಾಗಿ ಕನ್ಯಾ ಲಗ್ನ ಬಂದಿದೆ, ಕರ್ಕಾಟಕ ರಾಶಿ ಬಂದಿದೆ, ಆಶ್ಲೇಷ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಶುಕ್ರ ಚಂದ್ರ ಶನಿ 3 ಗ್ರಹಗಳು ಒಟ್ಟಿಗೆ ಇರತಕ್ಕಂಥದ್ದು ಲಾಭಸ್ಥಿತಿಯಲ್ಲಿ. ಚಂದ್ರ ಶುಕ್ರ ಸೇರಿದಾಗ ಆ ವ್ಯಕ್ತಿ ಚಾಕ್ಲೇಟ್ ಹೀರೋ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಲಕ್ಷಣವನ್ನು ಹೊಂದಿರ್ತಾನೆ ಅಂತ ಹೇಳುತ್ತೆ. ಅದು ಅತ್ಯಂತ ಶುಭ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ. ಆದರೆ ಲಗ್ನದಲ್ಲಿಯೇ ಇರತಕ್ಕಂಥ ಗುರು ಮತ್ತು ಅಷ್ಟಮದ ರಾಹು ಏನು ಮಾಡಿದ್ದಾರೆ ಅಂತಂದರೆ ವಿದ್ಯಾಭ್ಯಾಸವನ್ನು ಕುಂಠಿತವಾಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ಪ್ರಾರಬ್ಧಾನುಸಾರ. ಹಾಗಾಗಿ ಆತನಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ, ಒಂದು ಮಟ್ಟದ ಒಂದು ಹಂತದ ವಿದ್ಯಾಭ್ಯಾಸ ಮಾಡಿಕೊಳ್ಳಿಕ್ಕೆ ಪ್ರಾಕೃತಿಕವಾಗಿ ಆಗ್ತಕ್ಕಂಥ ವಿಕೋಪದಿಂದ ಆತ ಏನು ಕೈಯಾರೆ ಮಾಡಿಕೊಂಡಿದ್ದಲ್ಲ, ಕರೋನಾ ಬಂದಿದ್ದು ಅಂದಮೇಲೆ ಪ್ರಾರಬ್ಧಾನುಸಾರ ಆಗಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ, ಕರೋನಾ ಅಂತಕ್ಕಂಥದ್ದು ಆತನ ಈ ಒಂದು ಪರಿಸ್ಥಿತಿಗೆ ಒಂದು ನೆಪವಾಯಿತು. ಬಿಟ್ಟರೆ ಕರೋನಾದಲ್ಲಿ ಬೇರೆ ಯಾರೂ ಸ್ಟೂಡೆಂಟ್ಸ್ ಓದಲಿಲ್ವಾ, ಮುಂದೇನು ಗಳಿಸ್ಲಿಲ್ವಾ, ವಿದ್ಯಾಭ್ಯಾಸ ಮಾಡಲಿಲ್ವಾ? ಅಥವಾ ಕರೋನಾ ಸಂದರ್ಭದಲ್ಲಿ SLC PUC ಓದ್ತಾ ಇದ್ದಂಥವ್ರು ಲಕ್ಷಗಟ್ಟಲೆ ಜನ ನಮ್ಮ ದೇಶದಲ್ಲಿ ಇದ್ರಲ್ವ, ಅವರಿವತ್ತು ಮುಂದುವರಿಸಿ ಓದ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ನಾನು ಹೇಳೋದೇನಂತಂದರೆ, ಈ ಜಾತಕದ ಪ್ರಕಾರ ಇರ್ತಕ್ಕಂಥದ್ದು ಮುಖ್ಯವಾಗಿ ಅಷ್ಟಮದ ರಾಹು, ಲಗ್ನದ ಗುರು ಇತ್ಯಾದಿ ಯೋಗಗಳೇನಿದೆ, ಇದು ಆ ಮನುಷ್ಯನಿಗೆ ಆಸಕ್ತಿಯನ್ನು ಕುಂಠಿತ ಮಾಡ್ತದೆ. ಹೆಚ್ಚು ಕಡಿಮೆ ಆ ಮನುಷ್ಯನಿಗೆ 2020ನೇ ಇಸ್ವಿ 21ನೇ ಇಸ್ವಿ ಕಾಲದಲ್ಲಿ ಕರೋನಾ ಬಂದಿದ್ದು ಅಂತಂದರೆ 2004ರಲ್ಲಿ ಹುಟ್ಟಿರೋರು. ಸೊ ಆಗ 16 ವರ್ಷ ಮುಗಿದಿತ್ತು ಅಂತ ಲೆಕ್ಕ. ಫಸ್ಟ್ ಇಯರ್ PUC ಇದ್ದರು ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಸ್ವಲ್ಪ ಗಮನ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಲಿಲ್ಲ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಯಿತು. ಶುಕ್ರ ಅಲ್ವಾ, ಶುಕ್ರ ಸ್ತ್ರೀ ಸಂಬಂಧವನ್ನು ಸೂಚಿಸ್ತಕ್ಕಂಥವನು. ಅದು ಚಂದ್ರನ ಜೊತೆಯಲ್ಲಿದ್ದಂಥದ್ದು, ಚಂದ್ರನ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಜೊತೆಯಲ್ಲಿ ಶನಿ. ಸಹವಾಸಗಳು ಸರಿ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಆಸಕ್ತಿ ಬೇರೆ ಕಡೆಗೆ ಹೋಯಿತು. ಇಷ್ಟೇ ಆಗಿದ್ದು. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ. ಯಾರಿಗೆ ವಿದ್ಯೆಯನ್ನು ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ, ಆತ ಸುಖ ನಿದ್ರೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡೋದಿಲ್ಲ. ಯಾವಾಗ ಸುಖ ನಿದ್ರೆಗಳ ಕಡೆಗೆ ಹೋಯಿತು ಆವಾಗ ಏನಾಗ್ತದೆ? 2 ವಿಚಾರ ಹೇಳ್ತಾರೆ. ವಿದ್ಯಾತುರಾಣಂ ನ ಸುಖಂ ನ ನಿದ್ರಾ ಅಂತ ಹೇಳ್ತಾರೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಇದೆರಡು ಹಿಂದ್ಮುಂದಾಯಿತು. ಆ ಕಾರಣಕ್ಕಾಗಿ ಈ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಬಂದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಕುಂಟುತ್ತಾ ಇದ್ದಿದ್ದು ಕುಂಠಿತ ಆಯಿತು. ಹಾಗಾಗಿ ಈಗ ಕೂಡ ಈ ಜಾತಕದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಒಂದು ಲೆವೆಲ್ಲಿಗೆ ತಲುಪ್ತಕ್ಕಂಥ ಒಂದು ಅವಕಾಶ ಏನಿದೆ, ಇದು ತುಂಬ ಕಡಿಮೆ ಇದೆ. ಈಗಾಗಲೇ 21 ವರ್ಷ ವಯಸ್ಸಾಗಿದೆ, ಜೊತೆಗೆ ಹವ್ಯಾಸಗಳು ಚೇಂಜ್ ಆಗಿದೆ. ಹಾಗಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಕ್ಕಂಥ ಸಾಧ್ಯತೆಗಳು ಕಾಣಿಸೋದಿಲ್ಲ. ಆದರೂ ಕರ್ಕಾಟಕ ರಾಶಿಗೆ ಚಂದ್ರನ ಪ್ರವೇಶವಾಗ್ತಕ್ಕಂಥದ್ದು. ಆದರೂ ಕರ್ಕಾಟಕ ರಾಶಿಗೆ ಯಾವಾಗ ಪ್ರವೇಶ ಗುರುವಿನದ್ದಾಗ್ತದೆಯಲ್ಲ, ಅಂದರೆ ಇನ್ನೊಂದು 8-10 ತಿಂಗಳ ನಂತರ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಕರ್ಕಾಟಕ ರಾಶಿ ಗುರು ಪ್ರವೇಶ ಆದ ನಂತರದಲ್ಲಿ ಈತ ಏನಾದರೂ ಸ್ವಲ್ಪ ತನ್ನನ್ನು ತಾನು ಬದಲು ಮಾಡ್ಕೋಬೇಕು ಅನ್ನೋ ಪ್ರಯತ್ನವನ್ನು ಪಟ್ಟರೆ, ಯಾಕೆ ಅಂತಂದರೆ ಕರ್ಮ ಇರ್ತಕ್ಕಂಥದ್ದು ಅದೇನೆ, ಮನುಷ್ಯ ತನ್ನನ್ನು ತಾನು ತಿದ್ದುಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಧ್ಯ ಇದೆ. ಅವಕಾಶಗಳು ಕಡಿಮೆ ಕಾಣ್ತದೆ. ದಶಾಭುಕ್ತಿ ಕೂಡ ಅದಕ್ಕೆ ಪೂರಕವಾಗಿ ಕಾಣಿಸೋದಿಲ್ಲ. ಆದರೂ ಪ್ರಯತ್ನ ಮಾಡೋದಾದರೆ ಗುರುವನ್ನು ಆರಾಧನೆ ಮಾಡಿದರೆ ಸಾಧ್ಯವಾದರೆ ಒಂದು 16 ದಿನಗಳ ಕಾಲ ಹೋಗಿ ಗಾಣಗಾಪುರ ಕ್ಷೇತ್ರದಲ್ಲಿದ್ದು ಅಲ್ಲಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದರೆ ಕನಿಷ್ಠ
5 ದಿನಗಳ ಕಾಲ. ವೆರಿ ಲಿಟಲ್ ಅಂತ ಹೇಳೋದಾದರೆ 5 ದಿನಗಳ ಕಾಲವಾದರೂ ಗಾಣಗಾಪುರದಲ್ಲಿದ್ದು ಕ್ಷೇತ್ರ ವಿಧಿ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ, ನಂತರ ತಾನು ಸ್ವಯಂ ಪ್ರಯತ್ನಪಟ್ಟ ಪಕ್ಷದಲ್ಲಿ ವಿದ್ಯಾಭ್ಯಾಸ ಒಂದು ಡಿಗ್ರಿ ಲೆವೆಲ್ಲಿಗಂತೂ ಖಂಡಿತ ಮುಟ್ಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ನಾರಾಯಣ ಅವರೇ, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ ನಿಮ್ಮ ಮಗನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ವೀಕ್ಷಕರೇ, ಇವತ್ತು ನಮ್ಮ ಈ ವಿಭಾಗಕ್ಕೆ ಪ್ರಶ್ನೆಯನ್ನು ಕಳಿಸ್ಕೊಟ್ಟಿರೋರು KM ದೊಡ್ಡಿಯ ಸಂಧ್ಯಾರವರು ಗುರುಗಳೇ. ಹುಟ್ಟಿರುವಂಥ ದಿನಾಂಕ 5/8/1997 ಅಂತ ತಿಳಿಸಿದ್ದಾರೆ. 11:15 ರಾತ್ರಿ ಹುಟ್ಟಿರುವಂಥದ್ದು KM ದೊಡ್ಡಿಯಲ್ಲೇ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮನೇಲಿ ಯಾಕೋ ತುಂಬಾ ಮನಸ್ತಾಪಗಳಾಗತ್ತೆ, ತುಂಬಾ ಜಗಳ ಆಗತ್ತೆ, ನೆಮ್ಮದಿನೇ ಇಲ್ಲ, ತುಂಬ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇರತ್ತೆ, ಯಾಕೆ ಹೀಗಾಗ್ತಿದೆ ಅಂತ ಕೇಳ್ತಿದ್ದಾರೆ. ಪರಿಹಾರ ಉಂಟಾ, ದಯಮಾಡಿ ತಿಳಿಸಿ ಅಂತ ಮೆಸೇಜ್ ಮಾಡಿದ್ದಾರೆ. ಸಂಧ್ಯಾ ಅವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ನೋಡಿದಾಗ ಇದು ಪೂರ್ವ ಫಲ್ಗುಣಿ ನಕ್ಷತ್ರ, ಹುಬ್ಬ ನಕ್ಷತ್ರ, ಸಿಂಹ ರಾಶಿಯಲ್ಲಿ ಜನ್ಮಿಸಿರ್ತಕ್ಕಂಥ ವ್ಯಕ್ತಿಯ ಜಾತಕ. ಇದು ಮೇಷ ಲಗ್ನ ಕೂಡ ಹೌದು. ಲಗ್ನಾತ್ ಸಪ್ತಮದಲ್ಲಿ ಮಂಗಳ ಇದ್ದಾನೆ, 4ನೇ ರಾಶಿಯಲ್ಲಿ ಸೂರ್ಯ ಇರತಕ್ಕಂಥದ್ದು, ಮತ್ತು 5ನೇ ರಾಶಿಯಲ್ಲಿ ಬುಧ, ಚಂದ್ರ, ಶುಕ್ರ ಮತ್ತು ರಾಹು. ಒಂದು ಥರದ ವೈರುಧ್ಯ ಪಂಚಮ ಅಂತ ಹೇಳ್ತೇವೆ ಇದಕ್ಕೆ. ಈ ವೈರುಧ್ಯ ಪಂಚಮ ಯೋಗದಲ್ಲಿ ಕೂಡ ಮಂಗಳ ಬಾಧಕನಾಗಿರ್ತಕ್ಕಂಥದ್ದು. ವೈವಾಹಿಕ ಜೀವನ ಅಂತಕ್ಕಂಥದ್ದು ಸಾಮರಸ್ಯಪೂರ್ಣವಾಗಿ ಇದ್ದ ಲಕ್ಷಣ ಕಾಣಿಸೋದಿಲ್ಲ. ಕಾರಣ ಇದಕ್ಕೆ ಬೇರೆ ಬೇರೆದಿರಬಹುದು. ಅವರ ಜಾತಕಗಳನ್ನು ನೋಡಬೇಕಾಗ್ತದೆ. ಗಂಡ ಹೆಂಡತಿ ಇಬ್ಬರದ್ದೂ ಜಾತಕವನ್ನು ನೋಡಿದರೆ ಇದಕ್ಕೆ ಕಾರಣವನ್ನು ಕಂಡುಹಿಡಿಯಬಹುದು. ಜೊತೆಯಲ್ಲಿ ಜಾತಕದ ಪ್ರಕಾರ ಸಂತಾನಕ್ಕೆ ತೊಂದರೆ ಇರತಕ್ಕಂಥ ಲಕ್ಷಣ ಕಾಣಿಸ್ತದೆ. ಕಾರಣ ಪಂಚಮದಲ್ಲಿರ್ತಕ್ಕಂಥ ಬುಧಚಂದ್ರ ಯೋಗ ಮತ್ತು ಶುಕ್ರ ರಾಹು ಯೋಗಗಳು. ಈ ಒಂದು ಗ್ರಹ ಸ್ಥಿತಿಗಳಿಗೆ ಸಂಬಂಧಪಟ್ಟು ಶಾಂತಿ ಕರ್ಮಗಳನ್ನು ಆಚರಣೆ ಮಾಡಿದರೂ ಪೂರ್ಣ ಫಲ ಕಾಣಿಸೋದಿಲ್ಲ. ಕಾರಣ ಏನು ಅಂತಂದರೆ, ಅದು ಸ್ಥಿರ ರಾಶಿಯಾದ ಸಿಂಹದಲ್ಲಿ ಅಗ್ನಿತತ್ವಾತ್ಮಕವಾಗಿರ್ತಕ್ಕಂಥ ಸಿಂಹರಾಶಿಯಲ್ಲಿ ಇರ್ತಕ್ಕಂಥದ್ದು, ರಾಶ್ಯಾಧಿಪತಿಯೇ ವೇದಲ್ಲಿರುವಂಥದ್ದು. ಹಾಗಾಗಿ ಇದು ಪೂರ್ಣ ಪ್ರಮಾಣದ ಕರ್ಮಾಚರಣೆಯನ್ನು ಮಾಡದೆ, ಪರಿಹಾರ ಪ್ರಾಯಶ್ಚಿತ್ತಗಳನ್ನು ಮಾಡದೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಕೈ ಹಾಕಿರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಜಾತಕದಲ್ಲಿ. ಹಾಗಾಗಿ ಇದಕ್ಕೆ ಯೋಗ್ಯವಾದ ರೀತಿಯ ಎಲ್ಲ ಪರಿಹಾರಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿನ ಈ ಒಂದು ಪರಿಸ್ಥಿತಿಯಿಂದ ಬಿಡುಗಡೆ ಅಂತಕ್ಕಂಥದ್ದು ಸಿಗಬಹುದು. ಇನ್ನು ಸಂತತಿ ಆಗಿದೆಯೋ ಇಲ್ಲೋ ಅಂತೇಳಿ ಅವರು ತಿಳಿಸಿಲ್ಲ. ಹಾಗಾಗಿ ಸಂತತಿ ವಿಚಾರದಲ್ಲೂ ಕೂಡ ಅವರ ಪ್ರಶ್ನೆ ಇದ್ದ ಹಾಗೆ ಅನಿಸುತ್ತೆ ನನಗೆ. ಆ ವಿಷಯದಲ್ಲೂ ಸಮಸ್ಯೆ ಇರೋ ಲಕ್ಷಣ ಕಾಣಿಸುತ್ತೆ. ಹಾಗೇನಾದರೂ ಇದ್ದ ಪಕ್ಷದಲ್ಲಿ ಗಂಡ ಹೆಂಡತಿ ಇಬ್ಬರ ಜಾತಕವನ್ನೂ ಸಹ ಇಟ್ಟು ಅವಲೋಕನ ಮಾಡಿದಾಗಲೇ ಪೂರ್ಣವಾದಂಥ ತೀರ್ಮಾನವನ್ನು ಆ ವಿಚಾರದಲ್ಲಿ ಕೊಡಲಿಕ್ಕೆ ಸಾಧ್ಯ. ಸದ್ಯದಲ್ಲಿ ಈ ಜಾತಕದ ಪ್ರಕಾರ ಸಂಧ್ಯಾ ಅವರೇ, ಇದು ಜನ್ಮಾಂತರದ ಪಾಪ ವಿಶೇಷ ಅಂತ ಕೂಡ ನಾವು ಇದನ್ನು ಗ್ರಹಿಸ್ತೇವೆ. ಹಾಗಾಗಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಿಸುವಂಥ ಅವಕಾಶ ಉಂಟು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸಂಧ್ಯಾ ಅವರೇ, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ ಒಳಿತಾಗಲಿ ಅಂತ ಬಯಸ್ತಾ, ವೀಕ್ಷಕರೇ ನಿಮ್ಮದು ಏನಾದರೂ ಪ್ರಶ್ನೆ ಇದೆಯಾ? ಖಂಡಿತ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ಅಥವಾ ಪತ್ರದ ಮುಖೇನ ಖಂಡಿತ ಪ್ರಶ್ನೆಯನ್ನು ಬರೆದು ಕಳಿಸಿ. ಅದರ ಜೊತೆಗೆ ಅಕಸ್ಮಾತ್ ಸಾರ್ವತ್ರಿಕವಾಗಿ ಕೇಳುವಂಥ ಪ್ರಶ್ನೆ ಆದರೂ ಕೂಡ ಖಂಡಿತ ಕಳಿಸಿ, ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ, NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಯಾವಾಗ ಬೇಕಾದರೂ ನಮ್ಮ ವಾಹಿನಿಯ ಎಲ್ಲ ಕಾರ್ಯಕ್ರಮ ವೀಕ್ಷಿಸಬಹುದು. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗುರುಗಳೇ ಬಹಳಷ್ಟು ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಿ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ನಾಳೆ ವಿಶೇಷವಾದ ದಿನ, ಶುಕ್ರವಾರ. ಮತ್ತೆ ಸಿಗೋಣ. ಹೋಗಿ ಬರೋದಾ? ನಮಸ್ಕಾರ.